ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈಗ ಸೇರಿ ಬಂದಿದ್ದೇವೆ. ಅಪ್ಪ, ನೀವು ನಮ್ಮನ್ನು ನಡೆಸು, ನಮ್ಮ ಜೊತೆ ಮಾತನಾಡು ಸ್ವಾಮಿ. ನಮ್ಮ ಜೀವಿತದಲ್ಲಿ ಏನೇನು ಕಾರ್ಯಗಳು ನಡಿಬೇಕು, ನೀವು ಏನೆಲ್ಲ ಚಿತ್ತವನ್ನು ಪರಲೋಕದಲ್ಲಿ ಮಾಡಿದ್ದೀರಿ ಸ್ವಾಮಿ, ಅವೆಲ್ಲವನ್ನು ಪ್ರಕಟಗೊಳಿಸು ಕರ್ತನೆ. ನಿಮ್ಮ ಚಿತ್ತವನ್ನು ತಿಳಿದುಕೊಂಡು ಅದರಂತೆ ಜೀವಿಸಲು ನಾವು ಆಗ್ರಹಿಸ್ತಾ ಇದ್ದೇವೆ. ಸಹಾಯ ಮಾಡೋದನ್ನು ತಿಳಿದುಕೊಳ್ಳಲು ಪವಿತ್ರಾತ್ಮನೇ, ನೀನು ನಮ್ಮ ಜೀವನದಲ್ಲಿ ಕೆಲಸ ಮಾಡದೆ ಹೋದರೆ ಸ್ವಾಮಿ, ನಾವು ಮಾಡಿದಂತ ಕೆಲಸಗಳೆಲ್ಲ ವ್ಯರ್ಥವಾಗುವುದು. ಪವಿತ್ರಾತ್ಮನಾದ ದೇವರೇ, ನೀನು ನಮ್ಮನ್ನು ನಡೆಸುವ ಸಮಯದಲ್ಲಿ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಪ್ರಾಣಗಳೆಲ್ಲವೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಕರ್ತನೆ. ನಿನ್ನ ಆತ್ಮನ ಪ್ರೇರಣೆ ಒಂದೇ ಸಮಯದಲ್ಲಿ ನಮಗೆ ಅವಶ್ಯಕತೆ ಉಂಟು ಕರ್ತನೆ. ನಿನ್ನ ವಾಕ್ಯವನ್ನು ಕೇಳುವಾಗ, ಅದನ್ನು ಧ್ಯಾನಿಸುವಾಗ ಪವಿತ್ರಾತ್ಮರೇ ನೀವು ಮಾತನಾಡು, ನಮ್ಮ ಜೊತೆ ಮಾತನಾಡು ಸ್ವಾಮಿ. ತಂದೆ, ಆ ದೇವರ ಚಿತ್ತಗಳನ್ನು ತಿಳಿಯಪಡಿಸು. ಹೌದು, ನಿಮಗೆ ಸ್ತೋತ್ರ ಉಂಟಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ, ನಿಮಗೆ ಆರಾಧನೆ ಉಂಟಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಆಮೆನ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆಮೆನ್. ಸ್ತೋತ್ರ ತಂದೆ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪ್ರೈಸ್ ಲಾರ್ಡ್. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಉಂಟಾ? ಸರಿ ಉಂಟು ಬ್ರದರ್. ಥ್ಯಾಂಕ್ ಯು ಬ್ರದರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಗುಡ್. ಸ್ಕ್ರೀನ್ ಶೋ ಆಗ್ತಾ ಇದೆಯಾ? ಹೌದು ಬ್ರದರ್. ಓಕೆ, ಸ್ತೋತ್ರ ಕರ್ತನಿಗೆ. ಓಕೆ, ನಾವು ನೇರವಾಗಿ ವಾಕ್ಯದ ಭಾಗವನ್ನು ಧ್ಯಾನಿಸುವ ಸಮಯದಲ್ಲಿ ವಾಯ್ಸ್ ಹೆಚ್ಚು ಕಡಿಮೆ ಆದ್ರೆ ನನಗೆ ದಯವಿಟ್ಟು ತಿಳಿಸಿ. ಇವಾಗ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ಲ ಎಲ್ಲರಿಗೂ? ಏನು ತೊಂದರೆ ಇಲ್ಲ ಅಲ್ಲ? ಇಲ್ಲ ಬ್ರದರ್, ಕೇಳಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಸರಿ, ಹಾಗಾದ್ರೆ ನಾವು ವಾಕ್ಯವನ್ನು ಈ ಸಮಯದಲ್ಲಿ ಓದುವ. ಇವತ್ತು ನಾವು ನಮ್ಮ ಈ ಆತ್ಮಿಕ ಜೀವಿತದಲ್ಲಿ ಕ್ರಿಸ್ತನು ನಮಗೆ ಕೊಟ್ಟಂತ ಈ ಒಂದು ಸುಂದರ ಜೀವಿತದಲ್ಲಿ ಕರ್ತನು ನಮ್ಮೆಲ್ಲರನ್ನು ಆರಿಸಿಕೊಂಡು, ಕರ್ತನು ನಮಗೆ ಆತನ ರಾಜ್ಯವನ್ನು ಕೊಟ್ಟು, ಆತನ ರಾಜ್ಯದಲ್ಲಿ ನಿತ್ಯವಾಗಿ ಜೀವಿಸುವಂತ ಒಂದು ಕೃಪೆಯನ್ನು ನಮ್ಮೆಲ್ಲರಿಗೂ ಒದಗಿಸಿದ್ದಾನೆ. ನಮ್ಮೆಲ್ಲರಿಗೆ ಒಂದು ಅರಿವಿದೆ, ನಮಗೆ ನಿತ್ಯ ಭಾಗ್ಯ ನಮಗೆ ಸಿಕ್ಕಿದೆ ಎಂಬುದು ಖಚಿತ ಉಂಟು. ಅದರ ಬಗ್ಗೆ ನಮಗೆ ಯಾರಿಗೂ ಸಂದೇಹವಿಲ್ಲ. ಒಂದು ದಿನ ಕರ್ತನು ಬರುವುದಾದರೆ, ಬೇಗನೆ ಬರುವುದಾದರೆ, ನಾವೆಲ್ಲರೂ ಆತನ ರಾಜ್ಯದೊಳಗೆ ಸೇರುವೆವು. ಆತನ ಜೊತೆ ನಾವು ಒಂದಾಗುವೆವು, ನಿತ್ಯ ಸಮಾಧಾನದಲ್ಲಿ ನಾವು ಸೇರುವೆವು ಎಂಬುವ ಸಂಪೂರ್ಣ ನಂಬಿಕೆ ನಮ್ಮೆಲ್ಲರಿಗೂ ಉಂಟು. ಹಾಗಿರುವಾಗ ಈ ಸಂದರ್ಭದಲ್ಲಿ ನಾವು ಈ ಭೂಮಿಯಲ್ಲಿ ಬದುಕಿರುವ ಕಾಲದಲ್ಲಿ ನಾವು ಕರ್ತನ ಚಿತ್ತವನ್ನು ತಿಳಿದುಕೊಂಡು ಅದರಂತೆ ನಡೆಯುವಾಗ ನಮ್ಮ ಜೀವಿತವು ಒಂದು ಜಯಕರ ಜೀವಿತವಾಗಿ ಖಂಡಿತವಾಗಿ ಅದು ಬದಲಾಗ್ತದೆ ಎಂಬುವ ಸತ್ಯದಲ್ಲಿ ನಾವು ಜೀವಿಸುವರಾಗಬೇಕು. ಕರ್ತನ ಚಿತ್ತ ಇದಾಗಿದೆ, ನಾವೆಲ್ಲರೂ ರಕ್ಷಣೆ ಹೊಂದಿ ಆತನ ಮಹಿಮೆಯನ್ನು ಈ ಭೂಮಿಯಲ್ಲಿ ನಾವು ಬದುಕಿರುವ ಈ ಕಾಲದಲ್ಲಿಯೇ ನಮ್ಮ ಜೀವಿತದ ಮೂಲಕ ಆತನ ಮಹಿಮೆ ಪ್ರಕಟವಾಗಬೇಕೆಂಬುದು ಆತನ ಚಿತ್ತವಾಗಿದೆ. ಯೇಸು ಶರೀರದಲ್ಲಿರುವಾಗ ತನ್ನ ತಂದೆಯ ಜೊತೆ ಮಾತನಾಡುವುದನ್ನು ನಾವು ಗಮನಿಸಬಹುದು. ಕರ್ತನು ತಂದೆ ಹತ್ರ ಮಾತಾಡ್ತಾ ಹೀಗೆ ಹೇಳ್ತಾರೆ, ತಂದೆಯೇ, ನಿನ್ನನ್ನು ನಾನು ಮಹಿಮೆ ಪಡಿಸಿದ್ದೇನೆ, ಇವಾಗ ನೀನು ನನ್ನ ನಾಮವನ್ನು ಮಹಿಮೆ ಪಡಿಸು ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಾವು ಇವತ್ತು ಯೇಸುವಿನ ಶಿಷ್ಯರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ, ಆತನ ರಾಜವಂಶದವರಾಗಿದ್ದೇವೆ, ಆತನ ಯಾಜಕರುಗಳಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಅದೇ ರೀತಿ ಆತನನ್ನು ಘನಪಡಿಸುವಂತ, ಆರಾಧಿಸುವಂತ ಭಕ್ತರಾಗಿದ್ದೇವೆ. ಹಾಗಿರುವಾಗ ಈ ಸಂದರ್ಭದಲ್ಲಿ ಆತನ ಮಹಿಮೆ ನಮ್ಮ ಮುಖಾಂತರ ಈ ಭೂಮಿಯಲ್ಲಿ ಪ್ರಕಟವಾಗಬೇಕು ಅಂತ ಹೇಳಿದ್ರೆ, ಕರ್ತನ ರಾಜ್ಯವು ನಮ್ಮ ಮುಖಾಂತರ ಈ ಭೂಮಿಯಲ್ಲಿ ವಿಸ್ತರಿಸಲ್ಪಡಬೇಕು, ಪ್ರಕಟವಾಗಬೇಕು. ಆ ರಾಜ್ಯ ನಮ್ಮ ಮುಖಾಂತರವೇ ಬೆಳಿಬೇಕು. ಯಾಕಂದ್ರೆ ನಾವೆಲ್ಲರೂ ರಾಯಭಾರಿಗಳಾಗಿದ್ದೇವೆ. ಕರ್ತನನ್ನು ಪ್ರಕಟಿಸುವಂತ ಜವಾಬ್ದಾರಿ, ಕರ್ತನ ಬಗ್ಗೆ ಬೇರೆಯವರಿಗೆ ತಿಳಿಸುವಂತ ಜವಾಬ್ದಾರಿ ನಮ್ಮೆಲ್ಲರಿಗೆ ಕೊಡಲ್ಪಟ್ಟಿದೆ.
ಹಾಗಾಗಿ ಈ ಜವಾಬ್ದಾರಿಯ ಬಗ್ಗೆ ನಾವು ಇವತ್ತು ಸರಿಯಾಗಿ ಅರಿತುಕೊಳ್ಳೋಣ. ನೋಡಿ, ನಮ್ಮೆಲ್ಲರ ಜೀವಿತದಲ್ಲಿ, ಪ್ರತಿ ಮನುಷ್ಯನ ಜೀವಿತದಲ್ಲಿ ಬೇಡಿಕೆಗಳು ಬೇಕಾದಷ್ಟು ಉಂಟು, ಅವಶ್ಯಕತೆಗಳು ಬೇಕಾದಷ್ಟು ಉಂಟು. ತನ್ನ ಬದುಕು, ತನ್ನ ಅವಶ್ಯಕತೆ, ತನ್ನ ಜೀವಿತ, ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಭವಿಷ್ಯ, ತನ್ನ ಮನೆ, ತನ್ನ ಕೆಲಸ, ತನ್ನ ಆರ್ಥಿಕ ವ್ಯವಸ್ಥೆ, ತನ್ನ ಲಾಭ, ಇವೆಲ್ಲವನ್ನು ನಾವು ಇನ್ನಷ್ಟು ಒಟ್ಟು ಹಾಕಿದರೆ ಅನೇಕ ಸಂಗತಿಗಳು ತನಗೋಸ್ಕರ ಎಂಬುದು ನಾವು ಇವತ್ತು ನಮ್ಮದೇ ಜೀವಿತವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವಾಗ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮ್ಮ ಜೀವನದಲ್ಲಿ ಬೇಕಾದಷ್ಟು ಅವಶ್ಯಕತೆಗಳು ಲೀಸ್ಟ್ ಮಾಡಬಹುದು, ನಾವು ಪಟ್ಟಿಯಲ್ಲಿ ಬರೆಯಬಹುದು. ಅಷ್ಟೊಂದು ಅವಶ್ಯಕತೆಗಳು ನಮಗೆ ಬೇಕಾಗಿದೆ ಈ ಭೂಮಿಯಲ್ಲಿ, ಹೌದಲ್ವಾ? ಹಾಗಿರುವಾಗ ಎಲ್ಲವೂ ನಮಗೋಸ್ಕರವೇ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಜೀವಿತ ಬದಲಾಗಬೇಕು, ನಮ್ಮ ಜೀವಿತ ಒಳ್ಳೇದಾಗಬೇಕು, ನಮ್ಮ ಜೀವನದಲ್ಲಿ ಸಮಾಧಾನ, ಆರೋಗ್ಯ, ಆಶೀರ್ವಾದಗಳು ಎಲ್ಲ ನನಗೆ ಬೇಕು, ನಮಗೆ ಬೇಕು ಅಂತ ನಾವು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತೀವಿ. ನೋಡಿ, ಇದು ಸ್ವಾರ್ಥ ಅಂತಲ್ಲ, ಇದು ಅವಶ್ಯಕತೆ. ಮನುಷ್ಯನಿಗೆ ಭೂಮಿಯಲ್ಲಿ ಬೇಕಾದಷ್ಟು ಅವಶ್ಯಕತೆಗಳಿದ್ದಾವೆ. ಎಷ್ಟು ಅವಶ್ಯಕತೆಗಳು ಪೂರ್ಣವಾದರೂ ಸಹ ಆ ಮನುಷ್ಯನು ತೃಪ್ತಿ ಆಗುವುದಿಲ್ಲ. ಹಾಗಾದ್ರೆ ನಮಗೆ ತೃಪ್ತಿ ಆಗ್ಬೇಕಂದ್ರೆ ಆ ತೃಪ್ತಿ ಕೇವಲ ದೇವರು ಮಾತ್ರ ಪಡಿಸ್ಲಿಕ್ಕೆ ಸಾಧ್ಯ. ನಾವು ಸ್ವತಃವಾಗಿ ಏನಾದ್ರೂ ತೃಪ್ತಿ ಹೊಂದ್ಕೊಳ್ಳಿಕ್ಕೆ ಏನಾದ್ರೂ ಪ್ರಯತ್ನ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಷ್ಟು ಅವಶ್ಯಕತೆಗಳ ಲೀಸ್ಟ್ ಪಟ್ಟಿ ಬೇಕಾದಷ್ಟು ಒಂದರ ಹಿಂದೆ ಒಂದು ನಮ್ಮ ಮುಂದೆ ಬರ್ತಾ ಹೋಗ್ತದೆ. ಆದ್ರೆ ಯಾವತ್ತು ನಮ್ಮನ್ನೇ ನಾವು ತೃಪ್ತಿ ಪಡಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಯಾವಾಗ ದೇವರು ತಾನೇ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಾಗ, ನಮ್ಮನ್ನು ಮೇಲೆತ್ತುವಾಗ, ನಮ್ಮನ್ನು ಆಶೀರ್ವದಿಸುವಾಗ ನಾವು ನಿಜವಾದ ತೃಪ್ತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ನಾನು ಸ್ಕ್ರೀನ್ ಅಲ್ಲಿ ವಾಕ್ಯವನ್ನು ಶೇರ್ ಮಾಡಿದ್ದೇನೆ. ಈ ವಾಕ್ಯದ ಭಾಗ ನಾವು ದಿನಾಲು ನೆನಪಿಟ್ಟುಕೊಳ್ಳುವಂಥದ್ದೇ ವಾಕ್ಯದ ಭಾಗ. ಆದರೆ ಇದನ್ನು ಬೇರೆ ಒಂದು ವಿಧದಲ್ಲಿ ನಾವು ಇವತ್ತು ಚಿಂತಿಸುವರಾಗೋಣ, ಧ್ಯಾನಿಸುವರಾಗೋಣ. ಬನ್ನಿ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯ 33 ನಾವು ಓದುವ. ಮತ್ತಾಯನ ಸುವಾರ್ತೆ 6 ವಾಕ್ಯ 33. ಓದಿ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಆಮೇನ್. ನೋಡಿ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವೆಲ್ಲವೂ ಕೂಡ ಅಂದ್ರೆ ನಮ್ಮ ಜೀವನದಲ್ಲಿ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳು. ಯಾಕಂದ್ರೆ ಮೇಲೆ ವಾಕ್ಯದಲ್ಲಿ ಬರೆದಿದೆ, ನಮಗೆ ತಿಳಿದಿದೆ. ಮ್ಯೂಟ್ ಮಾಡಿ. ಎಲ್ಲಾ ಅವಶ್ಯಕತೆಗಳು ನಮಗೆ ದೊರಕ್ತದೆ. ಯಾವಾಗ ದೊರಕ್ತದೆ? ಏನು? ನಮ್ಮ ಅವಶ್ಯಕತೆಗಳು ನಮಗೆ ದೊರಕ್ತದೆ. ಯಾವಾಗ ದೊರಕುತ್ತದೆ ಎಂಬುದೇ ಮುಖ್ಯವಾದ ಸಂಗತಿ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳಿಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡ್ತೀವಿ. ನಮ್ಮ ಕೆಲಸಕ್ಕೆ ಆಗಿರ್ಬೋದು, ನಮ್ಮ ಊಟದ ಕಾರ್ಯಗಳಾಗಿರ್ಬೋದು, ಆಹಾರದ ಕಾರ್ಯಗಳಾಗಿರ್ಬೋದು, ಕುಟುಂಬದ ಸದಸ್ಯರಿಗಾಗಿರ್ಬೋದು, ನಮ್ಮ ಸ್ವಂತದವರಿಗೆ ಮೊದಲನೇ ಆದ್ಯತೆ ಕೊಡಬಹುದು, ಅಥವಾ ಇನ್ಯಾವುದೇ ಅಮೂಲ್ಯವಾದ ವಸ್ತುಗಳಿಗೆ ನಾವು ಮೊದಲನೇ ಆದ್ಯತೆ ಕೊಡಬಹುದು, ನಮ್ಮ ಸ್ಥಾನಮಾನಕ್ಕೆ ಆದ್ಯತೆಗಳನ್ನು ಕೊಡಬಹುದು, ನಮ್ಮ ಹಣಕಾಸಿಗೆ ಆದ್ಯತೆಯನ್ನು ಕೊಡಬಹುದು, ಇನ್ನಿತರೆ ವಸ್ತುಗಳಿಗೆ, ಸಂಗತಿಗಳಿಗೆ ನಾವು ಮೊದಲನೇ ಆದ್ಯತೆ ಕೊಡಬಹುದು. ಆದರೆ ಇಲ್ಲಿ ದೇವರ ಚಿತ್ತ ಈ ರೀತಿಯಾಗಿ ನಮಗೆ ಕಲಿಸಿಕೊಡುತ್ತದೆ. ಯೇಸು ಸ್ವಾಮಿ ನಮಗೆ ಕಲಿಸಿದ್ದಾರೆ, ನೀವು ಎಲ್ಲಕ್ಕಿಂತ ಮೊದಲು ದೇವರ ರಾಜ್ಯಕ್ಕಾಗಿ ಆದ್ಯತೆಯನ್ನು ಕೊಡಬೇಕು. ದೇವರ ರಾಜ್ಯದ ಬಗ್ಗೆ ಎಷ್ಟೋ ಕಡೆ ವಿಷಯಗಳನ್ನು ಬರೆದಿರುವುದನ್ನು ನಾವು ನೋಡಬಹುದು. ಯೇಸು ಕ್ರಿಸ್ತನು ತನ್ನ
ಸೇವೆ ಆರಂಭದಲ್ಲಿ ಹೇಳ್ತಾರೆ, ಮತ್ತಾಯ 4:17 ದೇವರ ರಾಜ್ಯ ಸಮೀಪಿಸಿತು, ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ. ಇನ್ನೊಂದು ಕಡೆಗೆ ಹೇಳ್ತಾರೆ, ದೇವರ ರಾಜ್ಯದ ಸ್ವಾರ್ಥಿಯನ್ನು ಸಾರಲು ನಾನು ಬಂದಿದ್ದೇನೆ ಅಂತ. ಇನ್ನೊಂದು ಕಡೆಗೆ ಹೇಳ್ತಾರೆ, ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿಯೇ ಇದೆ ಅಂತ. ಸೊ ದೇವರ ರಾಜ್ಯ ನಮ್ಮ ಜೀವನದಲ್ಲಿ ಮೊದಲನೇ ಸಂಗತಿ ಆಗಿರ್ಬೇಕು. ಯಾವಾಗ ದೇವರ ರಾಜ್ಯಕ್ಕೆ ನಾವು ಮೊದಲನೇ ಆದ್ಯತೆ, ಪ್ರಯಾರಿಟಿ, ಮೊದಲ ಸ್ಥಾನ, ಮೊದಲ ಗೌರವ ನಾವು ಕೊಡ್ತೀವಿ, ಆವಾಗ ನಮ್ಮ ಜೀವನದಲ್ಲಿ ಅದು ಅದರ ರಿಸಲ್ಟ್, ಅದರ ಪರಿಣಾಮ ಬೀರ್ಲಿಕ್ಕೆ ಆರಂಭವಾಗ್ತದೆ. ಪುನಃ ಹೇಳ್ತೀನಿ, ಯಾವಾಗ ನಾವು ದೇವರ ರಾಜ್ಯಕ್ಕೆ ಅಂದ್ರೆ ದೇವರಿಗೂ ಮತ್ತು ಆತನ ರಾಜ್ಯದ ಕೆಲಸಗಳಿಗೆ ಮೊದಲನೇ ಆದ್ಯತೆ ಕೊಡುವಾಗ ನಮ್ಮ ಜೀವಿತದ ಅವಶ್ಯಕತೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದೇ ಈ ವಾಕ್ಯದ ಆಧಾರವಾಗಿದೆ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯದಲ್ಲಿ ಏನೆಲ್ಲ ಇದೆ? ದೇವರ ರಾಜ್ಯದಲ್ಲಿ ನಿತ್ಯ ಸಮಾಧಾನ, ನಿತ್ಯ ಜೀವ, ಹೌದಾ, ನಿತ್ಯವಾಗಿ ವಾಸಿಸುವಂತ ಸ್ಥಳ, ನಿತ್ಯವಾಗಿ ಸಂತೋಷ ಪಡುವಂತ ಸಂಗತಿ, ನಿತ್ಯವಾದ ಬಿಡುಗಡೆ, ಹೌದಾ, ಅಲ್ಲಿ ಮರಣವೇ ಇಲ್ಲ, ಅಲ್ಲಿ ಶಾಪವಿಲ್ಲದಿರುವಂಥದ್ದು, ಹೌದಾ, ಸ್ವಾತಂತ್ರ್ಯ, ಸಂತೋಷ, ಸುರಕ್ಷೆ, ರಕ್ಷಣೆ, ಇವೆಲ್ಲವನ್ನು ಕೂಡಿರುವಂತ ಸಂಗತಿ, ಪ್ರೀತಿ, ದಯೆ, ಹೌದಾ, ಕ್ಷಮೆ, ತಾಳ್ಮೆ, ಇವೆಲ್ಲ ದೇವರ ರಾಜ್ಯದ ಸಂಗತಿಗಳಾಗಿವೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರ ರಾಜ್ಯವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ಊರಲ್ಲಿ ದೇವರ ರಾಜ್ಯ ಪ್ರಕಟವಾಗಬೇಕು ಎಂಬುದೇ ದೇವರ ಚಿತ್ತ. ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿಯೇ ಇದೆ ಅಂತ ಕರ್ತನಾದ ಯೇಸು ಹೇಳಿದ್ದಾರೆ, ಹೌದಾ. ದೇವರ ರಾಜ್ಯ ಏನೆಂಬುದು ನಮಗೆ ತಿಳಿದಿದೆ. ಏನದು? ನಿತ್ಯ ಜೀವ, ನಿತ್ಯ ಬಿಡುಗಡೆ, ರಕ್ಷಣೆ, ಸಮಾಧಾನ, ಆಶೀರ್ವಾದ, ಸಮೃದ್ಧಿ, ಇವೆಲ್ಲವೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಶಾಪ, ಮರಣ, ದುಃಖ, ರೋಗ, ಬಂಧನ ಇವೆಲ್ಲ ಯಾವುದು ದೇವರ ರಾಜ್ಯದಲ್ಲಿ ಇಲ್ಲ. ಅದು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾಗಾದ್ರೆ ಈ ಭೂಮಿಯಲ್ಲಿ 2 ರಾಜ್ಯಗಳುಂಟು. ಒಂದು ದೇವರ ರಾಜ್ಯ, ಇನ್ನೊಂದು ಸೈತಾನನ ರಾಜ್ಯ, ಅಂದ್ರೆ ಪಾಪದ ರಾಜ್ಯ, ಕೆಟ್ಟ ರಾಜ್ಯ. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಸಂಗತಿಗಳು ಏನದು? ನಿತ್ಯ ಜೀವ, ನಿತ್ಯ ಆರೋಗ್ಯ, ನಿತ್ಯ ಸಮಾಧಾನ, ನಿತ್ಯ ಬಿಡುಗಡೆ, ಸಮೃದ್ಧಿ, ಹೌದಾ, ಐಕ್ಯತೆ, ಪ್ರೀತಿ, ದಯೆ, ಇವೆಲ್ಲದಿಂದ ತುಂಬಿಕೊಂಡಿರುವಂತದ್ದೇ ದೇವರ ರಾಜ್ಯ. ಅದೇ ರೀತಿ ಇನ್ನೊಂದು ಕಡೆ ದುಷ್ಟನ ರಾಜ್ಯ ಹೇಗಿರುತ್ತೆ? ಮರಣ, ರೋಗಗಳು, ಕೆಟ್ಟ ಕೆಟ್ಟ ರೋಗಗಳು, ಕೊಲೆ, ಕ್ರೈಮ್ಸ್, ವ್ಯಭಿಚಾರ, ಪೀಡನೆಗಳು, ದುಃಖ, ಶ್ರಾಪ, ಬಂಧನಗಳು, ಅಸಹ್ಯ, ಕಿರುಕುಳ, ನೋವು, ಇವೆಲ್ಲದಿಂದ ತುಂಬಿಕೊಳ್ಳುವಂಥದ್ದು. ದರಿದ್ರತನ, ಬಡತನ, ಇವೆಲ್ಲದರಿಂದ ತುಂಬಿಕೊಂಡಿರುವಂತದ್ದೇ ದುಷ್ಟನ ರಾಜ್ಯ. ಹಾಗಾದ್ರೆ ದೇವರ ಚಿತ್ತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿಮ್ಮ ಮಧ್ಯದಲ್ಲಿ ಇದೆ ದೇವರ ರಾಜ್ಯ. ದೇವರ ರಾಜ್ಯ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಪರಿಶುದ್ಧಾತ್ಮನೇ ಆಗಿದ್ದಾರೆ. ಅವರೆಲ್ಲಿದ್ದಾರೋ ಅಲ್ಲಿ ಸಮಾಧಾನ, ಬಿಡುಗಡೆ ಉಂಟೆಂದು ಇನ್ನೊಂದು ಕಡೆ ವಾಕ್ಯ ಹೇಳ್ತದೆ. ವೇರ್ ದೇರ್ ಇಸ್ ಹೋಲಿ ಸ್ಪಿರಿಟ್ ದೇರ್ ಇಸ್ ಲಿಬರ್ಟಿ ಅಂತ ಹೇಳ್ತದೆ ವಾಕ್ಯ. ಅಂದ್ರೆ ಎಲ್ಲಿ ಪವಿತ್ರ ಆತ್ಮನು ಇದ್ದಾನೋ ಅಲ್ಲಿ ಬಿಡುಗಡೆ, ಸಮಾಧಾನ ಉಂಟು. ಓಕೆ, ನಾನು ಹೇಳಲಿಕ್ಕೆ ಬರುತ್ತಿರುವಂತ ವಿಷಯ ಏನಂತ ನಾನು ಹೇಳಿದ್ರೆ, ನಾವು ಮೊದಲು ದೇವರ ರಾಜ್ಯಕ್ಕಾಗಿ ದುಡಿಬೇಕು ಮತ್ತು ಆತನ ರಾಜ್ಯದ ನೀತಿ ಎಂಬ ಪವಿತ್ರತೆಗಾಗಿ, ಪರಿಶುದ್ಧತೆಗಾಗಿ ತವಕ ಪಡಬೇಕು. ಹಾಗಾದ್ರೆ ಇವತ್ತಿನ ಸಂದೇಶದ ವಿಷಯ ಇದಾಗಿದೆ, ದೇವರ ರಾಜ್ಯಕ್ಕಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಎಂಬುದಾಗಿ. ನೋಡಿ, ನಮ್ಮೆಲ್ಲರನ್ನು ದೇವರು ಆರಿಸಿ ಯಾರೋ ಮುಖಾಂತರ ಸುವಾರ್ತೆ ಕೊಟ್ಟು, ಇನ್ಯಾರೋ ಮುಖಾಂತರ ನಮಗೆ ಪ್ರಾರ್ಥನೆ ಸಹಾಯ ಸಿಕ್ಕಿ, ನಮ್ಮ ಜೀವಿತ ಹಾಳಾಗಿರುವಂತ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡಿ ದೇವರು ಸತ್ಯ ಮಾರ್ಗವನ್ನು ತೋರಿಸಿಕೊಟ್ರು. ನಮಗಾಗಿ ಅನೇಕರು ದುಡಿದಿದ್ದಾರೆ. ನಮ್ಮ ಜೀವನದಲ್ಲಿ ಸುವಾರ್ತೆ ಬರಬೇಕಾದ್ರೆ ಅನೇಕರು ಕಷ್ಟಪಟ್ಟಿದ್ದಾರೆ. ಆ ಸುವಾರ್ತೆಗೆ ನಮಗೋಸ್ಕರ ಕಷ್ಟಪಟ್ಟವರಿಗೋಸ್ಕರ ನಾವು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಖಂಡಿತವಾಗಿ ಧನ್ಯವಾದ ಸಲ್ಲಿಸಬೇಕು.
ನಮ್ಮ ಜೀವಿತವು ನರಕಕ್ಕೆ ಹೋಗ್ಲಿಕ್ಕೆ ತಯಾರಾಗ್ತಿದ್ದ ಸಂದರ್ಭದಲ್ಲಿ ದೇವರು ತನ್ನ ಸೇವಕರನ್ನು, ತನ್ನ ಮಕ್ಕಳನ್ನು ಆರಿಸಿ ನಮ್ಮ ಜೀವಿತದಲ್ಲಿ ತಂದು ಅವರ ಮುಖಾಂತರ ಸುವಾರ್ತೆಯನ್ನು ಕೊಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮಗೋಸ್ಕರ ವಾಕ್ಯಗಳನ್ನು ಕಲಿಸಿ ನಮ್ಮನ್ನು ಬಲಪಡಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಬಂದಂತ ಎಲ್ಲ ವ್ಯಕ್ತಿಗಳಿಗೂ ನಾವು ಆಶೀರ್ವದಿಸೋಣ ಈ ಸಂದರ್ಭದಲ್ಲಿ ಯೇಸುವಿನ ನಾಮದಲ್ಲಿ. ಅದೇ ರೀತಿಯಾಗಿ ನನ್ನನ್ನು ದೇವರು ರಕ್ಷಿಸಿದ ಮೇಲೆ ನನಗೆ ಆ ಸೌಭಾಗ್ಯ ಕೊಟ್ಟರು. ನಾವುಗಳು ಇವತ್ತು ನಿತ್ಯ ರಾಜ್ಯದ, ದೇವರ ರಾಜ್ಯದ ಮಕ್ಕಳಾಗಿ ಆ ರಾಜ್ಯದ ವಂಶಸ್ಥರವರಾಗಿದ್ದೇವೆ. ಹಾಗಾದ್ರೆ ನಮಗೂ ಸಹ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನಂತ ಹೇಳಿದ್ರೆ, ಹೇಗೆ ನಮ್ಮ ಜೀವಿತದಲ್ಲಿ ಅನೇಕರು ಬಂದು ನಾವು ನಿತ್ಯ ರಾಜ್ಯದಲ್ಲಿ ಸೇರಿ ಅಲ್ಲಿ ರಕ್ಷಣೆಯನ್ನು ಹೊಂದಿ ನಿತ್ಯ ಭಾಗ್ಯವನ್ನು ಪಡಿಬೇಕಂತ ಎಷ್ಟು ಜನ ದುಡಿದಿದ್ದಾರೋ, ಅದೇ ತರ ನಾವು ಸಹ ಇವತ್ತು ಕರ್ತನಿಗೋಸ್ಕರ, ಆತನ ರಾಜ್ಯಕ್ಕೋಸ್ಕರ, ಆತನ ರಾಜ್ಯದಲ್ಲಿ ಅನೇಕರು ಬಂದು ಸೇರಿಕೊಳ್ಳುವುದಕ್ಕೋಸ್ಕರ ನಾವು ಸಹ ದುಡಿಯುವವರಾಗಬೇಕು ಎಂಬುದೇ ಆತನ ಚಿತ್ತ. ಇದೇ ನಮ್ಮ ಜೀವಿತದ ಮೊದಲ ಉದ್ದೇಶ ಆಗಿರ್ಬೇಕು. ನಾವು ಬದುಕುವುದೇ ದೇವರ ರಾಜ್ಯದ ನಿಮಿತ್ತವಾಗಿರ್ಬೇಕು. ನಾವು ಇವತ್ತು ನಮ್ಮ ಸ್ವಾರ್ಥತೆಯಿಂದ ಸ್ವಲ್ಪ ಹೊರಗೆ ಬರಬೇಕಾಗಿದೆ. ನಾವು ನಮಗೋಸ್ಕರ ಬದುಕ್ತಾ ಇದ್ದೇವೆ, ಇದರಲ್ಲಿ ಏನು ಸಂಶಯನೇ ಇಲ್ಲ. ನಿಜವಾಗಿ ನಮ್ಮ ಆತ್ಮದಲ್ಲಿ ಇವತ್ತು ನಮ್ಮ ಹೃದಯದಲ್ಲಿ ಕೇಳೋಣ, ನಾನು ಯಾರಿಗೋಸ್ಕರ ಬದುಕ್ತಾ ಇದ್ದೇನೆ? ನನಗೋಸ್ಕರ, ನನ್ನ ಕುಟುಂಬಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ. ಕರ್ತನನ್ನು ನಂಬಿದ್ದೇನೆ, ಯಾಕೆಂದ್ರೆ ಕರ್ತನ್ ನನಗೆ ರಕ್ಷಣೆ ಕೊಟ್ಟಿದ್ದಾರೆ, ಪಾಪ ಕ್ಷಮೆ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಏನೋ ಎಲ್ಲ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಕರ್ತನನ್ನು ನಂಬ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸರಿ, ಆದ್ರೆ ನಾನು ಬದುಕ್ತಾ ಇರೋದು ನನಗೋಸ್ಕರ ಅಲ್ವಾ? ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೇವೆ? ನಮಗೋಸ್ಕರನೇ ಬದುಕ್ತಾ ಇದ್ದೇವೆ. ಆದ್ರೆ ಯೇಸುವಿಗಾಗಿ, ಯೇಸುವಿನ ರಾಜ್ಯಕ್ಕಾಗಿ ನಾನು ಬದುಕ್ತಾ ಇದ್ದೇನಾ ಎಂಬ ಪ್ರಶ್ನೆ ನಮ್ಮೆಲ್ಲರಲ್ಲಿ ಹುಟ್ಟಲಿ ಇವತ್ತು. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಇವತ್ತು ಹವಾಮಾನ ವರದಿಯ ಪ್ರಕಾರ 2 ದಿನಗಳಲ್ಲಿ ದೊಡ್ಡ ಭೂಕಂಪವು ನಮ್ಮ ಊರಲ್ಲಿ ಆಗ್ಲಿಕ್ಕಿದೆ, ದೊಡ್ಡ ಬಿರುಗಾಳಿ ಬರ್ಲಿಕ್ಕಿದೆ, ಸೈಕ್ಲೋನ್ ಹೊಡಿಲಿಕ್ಕಿದೆ ಅಂತ ಸುಳಿವು ಕೊಟ್ಟಾಗ ಏನ್ ಮಾಡ್ತೀವಿ? ನಾವು ನಮ್ಮ ಮನೆಯವರನ್ನು, ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ಬೇರೆ ಊರಿಗೆ ನಾವು ಹೋಗ್ತೀವಿ. ಅದೇ ರೀತಿ ಅನೇಕ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಹೀಗೆ ನ್ಯೂಸ್ ಅಲ್ಲಿ ಹೇಳಿದಾಗ ಅವರು ಬಿಟ್ಟು ಹೋಗ್ತಾರೆ, ಆ ಸ್ಥಳವನ್ನು ವೆಕೇಟ್ ಮಾಡ್ತಾರೆ. ಯಾಕೆ? ಅಲ್ಲಿ ದೊಡ್ಡ ಸೈಕ್ಲೋನ್ ಬರ್ಲಿಕ್ಕಿದೆ ಅಥವಾ ಭೂಕಂಪ ಆಗ್ಲಿಕ್ಕಿದೆ ಅಂತ ಮುನ್ಸೂಚನೆ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ? ಅವ್ರ ಮನೆಯವರನ್ನು ಕರ್ಕೊಂಡು ಅವ್ರು ದೂರ ಹೋಗ್ತಾರೆ. ಬೇರೆ ಯಾರಿಗೂ, ಬೇರೆ ಮನೆಯವ್ರನ್ನೆಲ್ಲ ಒಟ್ಟುಗೂಡಿಸಿ ಕರ್ಕೊಂಡು ಹೋಗಲ್ಲ. ಪ್ರತಿಯೊಂದು ವ್ಯಕ್ತಿಯು ತಾನು ತನ್ನ ಕುಟುಂಬವನ್ನು ರಕ್ಷಿಸ್ಬೇಕಂತ ಹೋರಾಟ ಮಾಡ್ತಾ ಇರ್ತಾರೆ ಅಲ್ವಾ? ಆದ್ರೆ ಪಕ್ಕದ ಮನೆಯವನು, ಆಚೆಗೆ ನೆರೆಹೊರೆಯವರು, ಅವರು ಹೋಗ್ಲಿಕ್ಕೆ ಆಗ್ತದ, ಅವರಿಗೆ ಸಹಾಯವಿದೆಯಾ, ಅವರಿಗೆಲ್ಲ ಫೆಸಿಲಿಟಿಗಳೆಲ್ಲ ಇದಾವ ಅನ್ನೋದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಅಷ್ಟು ನಮ್ಮ ಹತ್ರ ಸಮಯ ಇರಲ್ಲ. ನನ್ನನ್ನು ರಕ್ಷಿಸ್ಕೊಳ್ಬೇಕು, ನನ್ನ ಕುಟುಂಬವನ್ನು ರಕ್ಷಿಸ್ಕೊಳ್ಬೇಕು ಅಂತ ನಮಗೆ ಮುನ್ಸೂಚನೆ ಸಿಕ್ಕಿದಾಗ ನಾವು ಬೇಗನ ಆ ಸ್ಥಳವನ್ನು ಬಿಟ್ಟು ಹೋಗ್ತೀವಿ. ಅದು ಮನುಷ್ಯನ ಸ್ವಭಾವ. ಆದ್ರೆ ಇವತ್ತು ಅದೇ ರೀತಿಯಾಗಿ ನಾವು, ನಮಗೆ ರಕ್ಷಣೆ ಸಿಕ್ಕಿದೆ, ನಮಗೆ ನಿತ್ಯ ಜೀವ ಸಿಕ್ಕಿದೆ, ನಾವು ಪರಲೋಕಕ್ಕೆ ಹೋಗ್ತೀವಿ. ಆದರೆ ನಮ್ಮ ನೆರೆಹೊರೆಯವರಲ್ಲಿ ಅದೆಷ್ಟೋ ಜನ ಇನ್ನೂ ಸಹ ಬೆಂಕಿಯ ನರಕದಲ್ಲಿ ಯಾತನೆ ಪಡ್ಲಿಕ್ಕೋಸ್ಕರನೇ ನಮ್ಮ ಸುತ್ತಮುತ್ತಲಿದ್ದಾರೆ. ಅವರ ರಕ್ಷಣೆ ಹೇಗಾಗ್ತದೆ? ಅವರು ಹೇಗೆ ಬದುಕುವುದು? ಅವರು ಹೇಗೆ ಆ ರಾಜ್ಯದಲ್ಲಿ ಸೇರುವುದು? ಅವರಿಗೋಸ್ಕರ ಸಹ ಯೇಸು ಸತ್ತಿದ್ದಾರಲ್ವಾ? ಅವರಿಗೋಸ್ಕರವೂ ಯೇಸು ರಕ್ತ ಸುರಿಸಿದ್ದಾರಲ್ವಾ? ಅವರಿಗೋಸ್ಕರ ಯೇಸು ಆ ಬಾಸುಂಡೆಗಳ ಏಟನ್ನು ತಿಂದಿದ್ದಾರಲ್ವಾ? ಅವರಿಗೋಸ್ಕರ ಸಹ ಯೇಸು ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದಾರಲ್ವಾ? ಹಾಗಾದ್ರೆ ಯಾಕೆ ನಾವು ಮಾತ್ರ ರಕ್ಷಣೆ ಹೊಂದಿ ಸುಮ್ಮನಿದ್ದೇವೆ? ಯಾಕೆ ನಮ್ಮ ನೆರೆಯವರ ಬಗ್ಗೆ, ಅಕ್ಕಪಕ್ಕದವರ ಬಗ್ಗೆ, ನಮ್ಮ ಊರಲ್ಲಿರುವಂತ, ಗ್ರಾಮದಲ್ಲಿರುವಂತ ಜನರ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಬಗ್ಗೆ, ನಮ್ಮ
ಈ ತಾಲೂಕಿನ ಬಗ್ಗೆ, ನಮ್ಮ ಈ ಜಿಲ್ಲೆ ಬಗ್ಗೆ ನಮಗೆ ಯಾಕೆ ಚಿಂತೆ ಇಲ್ಲ ಅನ್ನೋದು ಒಂದು ದುಃಖಕರವಾದ ಸಂಗತಿ. ಇದ್ರ ಬಗ್ಗೆ ಯಾವ ಚಿಂತೆ ಇಲ್ಲ, ಆದ್ರೆ ಕರ್ತನು ಇದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವಾಕ್ಯ ಹೇಗೆ ಹೇಳ್ತದೆ, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. 1 ತಿಮೋಥಿ 2:4 ಹೇಳ್ತದೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಬರೆದಿದೆ ಇಲ್ವಾ? ಹೌದಾ? 1 ತಿಮೋಥಿ 2:4. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು, ನಿತ್ಯ ಜೀವವನ್ನು ಪಡಿಬೇಕು, ಸ್ವತಂತ್ರವಾಗಬೇಕು, ಯೇಸುವನ್ನು ಕಂಡುಕೊಳ್ಬೇಕು, ಯೇಸುವಿನ ರಾಜ್ಯಕ್ಕೆ ಬರಬೇಕು, ಯೇಸುವಿನ ಸತ್ಯದ ಜ್ಞಾನವನ್ನು ತಿಳ್ಕೊಂಡು ಅದರಲ್ಲಿ ಸೇರ್ಬೇಕೆಂಬುದೇ ದೇವರ ಚಿತ್ತವಾಗಿದೆ ಅಲ್ವಾ? ಸೊ ಹಾಗಾದ್ರೆ ಇವತ್ತು ನಮ್ಮ ಜವಾಬ್ದಾರಿ ಏನು? ನಾವೇನ್ ಮಾಡ್ತಾ ಇದ್ದೇವೆ? ಯಾರಿಗೋಸ್ಕರ ಬದುಕ್ತಾ ಇದ್ದೇವೆ? ನಾವು ನಮಗೋಸ್ಕರನೇ ಬದುಕ್ತಾ ಇದ್ದೇವೆ. ಇದೇ ಸತ್ಯ. ನಮ್ಗೆ ಯಾರ ಬಗ್ಗೆ ಎಷ್ಟು ಚಿಂತೆ ಇಲ್ಲ. ಒಂದೆರಡು ಪ್ರೇಯರ್ ಮಾಡ್ತೀವಿ, ಯಾರಿಗೋಸ್ಕರ ಪ್ರೇಯರ್ ರಿಕ್ವೆಸ್ಟ್ ಹೇಳಿದಾಗ ನಾವು ಪ್ರೇಯರ್ ಮಾಡ್ತೀವಿ ಅಷ್ಟೇ ಅಲ್ವಾ? 1-2 ಜನ ಅಥವಾ ನಮ್ಮ ಸಭೆಯಲ್ಲಿ 4 ಜನ ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ವೇದನೆಯಲ್ಲಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಸಂತೋಷ, ಒಳ್ಳೆ ಕೆಲಸ. ಬಾಕಿ ಎಲ್ಲ ಸಮಯ ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಿಜವಾಗಿ ಹೇಳೋದಾದ್ರೆ ನಾವುಗಳು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೇವೆ. ಇದೇ ರಿಯಾಲಿಟಿ. ಆದ್ರೆ ಸತ್ಯ ಏನು ಅಂತ ಹೇಳಿದ್ರೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಮಗೋಸ್ಕರನೇ ಬದುಕ್ತಾ ಇನ್ನೂ ಸಹ ನಮ್ಮ ಜೀವಿತದ ಕಷ್ಟಗಳನ್ನೇ ದೇವರ ಮುಂದೆ ಇಡ್ತಾ ಇದ್ದೇವೆ, ನನ್ನ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ. ಆದ್ರೆ ಲೋಕವೆಲ್ಲ ನಾಶನದ ಹತ್ರ ಹೋಗಿ ಸಾಯ್ತಾ ಇದ್ದಾರೆ, ಜನಗಳು ನರಕಕ್ಕೆ ಹೋಗ್ತಾ ಇದ್ದಾರೆ. ಯಾರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಹೌದಾ? ನೋಡಿ, ಇಲ್ಲಿ ವಾಕ್ಯ ನೋಡಿ, 6ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33 ನಾವು ಓದಿದೆವು. 34 ನೋಡಿ, ನಾಳಿನ ವಿಷಯವಾಗಿ ಚಿಂತೆ ಮಾಡ್ತಾ ಇರ್ತೀವಿ ಅಲ್ವಾ? ಇದೇ ನಮ್ಮ ಚಿಂತೆ. ನನ್ನ ಜೀವನದಲ್ಲಿ ನಾಳೆ, ನನ್ನ ಭವಿಷ್ಯ, ನನ್ನ ಕ್ಯಾರಿಯರ್, ನನ್ನ ಕೆಲಸ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಮಕ್ಕಳ ಭವಿಷ್ಯ, ಇದ್ರ ಬಗ್ಗೆ ಎಲ್ಲ ತುಂಬಾ ಚಿಂತೆ ಇರುತ್ತೆ ನಮಗೆ. ಇದೇ ರಿಯಾಲಿಟಿ. ಹೌದಾ? ಆದ್ರೆ ದೇವರ ರಾಜ್ಯದ ಬಗ್ಗೆ ಎಷ್ಟು ಚಿಂತೆ ಇದೆ. ಜನರು ಸಾಯ್ತಾ ಇದ್ದಾರೆ, ಪಾಪದಲ್ಲಿ ಬಿದ್ದು ನಾಶ ಆಗ್ತಾ ಇದ್ದಾರೆ. ಆದ್ರೆ ನಮಗೆ ನಮ್ಮದೇ ಚಿಂತೆ. ನಾಳಿನ ಚಿಂತೆ ಅಂದ್ರೆ ನಮ್ಮ ಚಿಂತೆ, ಬೇರೆಯವ್ರ ಬಗ್ಗೆ ಚಿಂತೆ ಅಲ್ಲ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನೀವು ನಿಮ್ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದೀರಾ. ನಿಮ್ ಕುಟುಂಬ, ನಿಮ್ ಜೀವಿತ, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಲಾಭದ ಬಗ್ಗೆನೇ ನಿಮಗೆ ಚಿಂತೆ. ಅದಕ್ಕೆ ಯೇಸು ಇಲ್ಲಿ ಹೇಳುದು, ನೀವು ನಾಳಿನ ಬಗ್ಗೆ ಚಿಂತೆ ಮಾಡಬೇಡಿ, ಅದು ನನ್ನ ಕೆಲಸ, ನಿಮ್ಗೆ ಏನೇನ್ ಬೇಕಂತ ನನ್ಗೆ ತಿಳಿದಿದೆ. ನಿಮ್ಮ ಚಿಂತೆ ಯಾವ್ದಾಗಿರ್ಬೇಕು? ಯಾವಾಗ್ಲೂ ನನ್ನ ರಾಜ್ಯದ ಬಗ್ಗೆ ಆಗಿರ್ಬೇಕು. ಯಾವ ವ್ಯಕ್ತಿ ದೇವರ ರಾಜ್ಯದ ಬಗ್ಗೆ ಚಿಂತೆ ಮಾಡ್ತಾ ಮೊದಲು ಆ ರಾಜ್ಯಗೋಸ್ಕರ ಏನಾದ್ರೂ ಕಷ್ಟಪಡ್ಲಿಕ್ಕೆ ಪ್ರಯತ್ನ ಪಡ್ತಾನೋ ಅವನು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನು. ಪುನಃ ಹೇಳ್ತೀನಿ, ತನ್ನ ಜೀವಿತವನ್ನು ಬಿಟ್ಟು, ತನ್ನನ್ನೇ ಬದಿಯಲ್ಲಿಟ್ಟು, ತನ್ನನ್ನೇ ಕಡೆಗಾಣಿಸಿ, ಕರ್ತನಿಗೋಸ್ಕರ ಕಷ್ಟಗಳನ್ನೆಲ್ಲ, ಅಂದ್ರೆ ಆ ಶಿಲುಬೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ಕರ್ತನಿಗೋಸ್ಕರ ತನ್ನ ಜೀವಿತವನ್ನೆಲ್ಲ ಬದಿಯಲ್ಲಿ ಒತ್ತಿ, ತನ್ನನ್ನೇ ಇಲ್ಲದ ಹಾಗೆ ಮಾಡಿ, ಕಷ್ಟಗಳನ್ನೆಲ್ಲ ಬದಿಯಲ್ಲಿ ಒತ್ತಿ ಕರ್ತನಿಗೋಸ್ಕರ ಮುಂದೆ ಓಡುವವನಿಗೆ ಇದೇ ಭೂಮಿಯಲ್ಲಿ, ಇದೇ ಕಾಲದಲ್ಲಿ ಭೂಮಿಯಲ್ಲಿರುವಂತ ಸಕಲ ಅವಶ್ಯಕತೆಗಳನ್ನು ಕೊಡುತ್ತೇನೆ, ಅದರ ಜೊತೆ ನಿತ್ಯ ಜೀವವೂ ಸಿಗುತ್ತದೆ. ಡಬಲ್ ಆಶೀರ್ವಾದ. ನಿತ್ಯ ಜೀವ ಕೊಡುವ ಆತನು ಆತನೇ, ಭೂಮಿಯಲ್ಲಿ ಆಶೀರ್ವಾದಗಳನ್ನು ಕೊಡುವ ಆತನು ಆತನೇ. ಆದ್ರೆ ನಾವು ಮಾಡಬೇಕಾಗಿರುವುದು ನಮ್ಮ ಬಗ್ಗೆ ಯೋಚನೆ ಅಲ್ಲ,
ನಾವು ಮಾಡಬೇಕಾಗಿರೋದು ದೇವರ ರಾಜ್ಯದ ಬಗ್ಗೆ ಯೋಚನೆ. ಜನ ಸಾಯ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ಬಗ್ಗೆ ಸ್ವಲ್ಪ ಆದ್ರು, ಆತನ ರಾಜ್ಯಕ್ಕಾಗಿ ಸ್ವಲ್ಪ ನೋಡಿ. ನಮಗೋಸ್ಕರ 24 ತಾಸು ಕೊಟ್ಟಿದ್ದಾರೆ. ನಾವು ಎಷ್ಟು ಪ್ರಾರ್ಥನೆಗೆ ಆದ್ರೂ ಸಮಯ ಕೊಡ್ತೀವಿ ಖಂಡಿತ, ಅದರಲ್ಲೂ ಜಾಸ್ತಿ ನಮಗೋಸ್ಕರನೇ ಪ್ರಾರ್ಥನೆ. ಹೌದಲ್ವಾ ಹೇಳಿ? ನನ್ನ ಕುಟುಂಬ, ನನ್ನ ಮನೆ, ನನ್ನ ಕೆಲಸ, ನನ್ನ ಲಾಭ, ನನ್ನ ಆರೋಗ್ಯ, ನನ್ನ ಸಮಾಧಾನ. ಹೌದಲ್ವಾ? ಕರ್ತನ ಚಿತ್ತ ಏನು ಗೊತ್ತುಂಟ? ಮೊದಲು ದೇವರ ರಾಜ್ಯಕ್ಕಾಗಿ. ನಮ್ಮ ಬಗ್ಗೆ ಚಿಂತೆ ಮಾಡಬೇಡಿರಿ ಅಂತ ಈ ವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಏನು ಕುಡಿಬೇಕು, ಏನು ಒದ್ಕೊಳ್ಬೇಕು, ಏನು ತಿನ್ನಬೇಕು ಎಂದು ಚಿಂತೆ ಮಾಡಬೇಡಿರಿ 31 ವಾಕ್ಯದಲ್ಲಿ ಹೇಳಿದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ನೋಡಿ, ಮಾರ್ಕನ ಸುವಾರ್ತೆ 16:15 ಎಲ್ಲರಿಗೂ ಡ್ಯೂಟಿ ಕೊಟ್ಟಿದ್ದಾರೆ. ಮಾರ್ಕ 16:15 ಓದಿ. Chapter 16:15 ಓದಿ ಯಾರಾದ್ರು? ಥ್ಯಾಂಕ್ ಯು ಲಾರ್ಡ್. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಸಿಕ್ಕಿತಾ ಎಲ್ಲರಿಗೂ? ಯಾರಾದ್ರೂ ಹೇಳಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ, ಸರಿ, ನಾನು ಓದಿದೆ. ಓಕೆ, ಲೋಕಕ್ಕೆಲ್ಲ ಹೋಗಿ ಏನ್ ಮಾಡ್ಬೇಕಂತೆ? ಸುವಾರ್ತೆಯನ್ನು ಸಾರಬೇಕು. ನೋಡಿ, ನಮಗೆ ದೇವರ ರಾಜ್ಯದ ಮುಖ್ಯವಾದ ಕೆಲಸ ಸುವಾರ್ತೆ ಕೆಲಸ. ಅರ್ಥ ಆಗ್ತಿದೆಯಲ್ಲ? ಸುವಾರ್ತೆ ಕೆಲಸನೇ ಮುಖ್ಯವಾದದ್ದು. ಸುವಾರ್ತೆಗೆ ಸಂಬಂಧಪಟ್ಟಂತ ವಿಧ ವಿಧವಾದ ಕೆಲಸಗಳು ಉಂಟು. ಕೊನೆಗೆ ಆ ಸುವಾರ್ತೆ ಏನ್ ಮಾಡ್ತದೆ? ಎಲ್ಲರಿಗೂ ನಿತ್ಯ ಜೀವ ಕೊಡ್ತದೆ, ಬಿಡುಗಡೆ ಕೊಡ್ತದೆ, ರೋಗ ಸೌಖ್ಯ ಕೊಡ್ತದೆ, ಸಮಾಧಾನ ಕೊಡ್ತದೆ. ಹೌದಾ? ಒಂದು ನಿರೀಕ್ಷೆಯನ್ನು ಹುಟ್ಟಿಸ್ತದೆ, ಪಾಪಗಳನ್ನು ತೊಳಿತದೆ, ಯೇಸು ಎಂಬ ನಿಜವಾದ ಸತ್ಯ ದೇವರನ್ನು ತೋರಿಸ್ಕೊಡ್ತದೆ. ಅದೇ ಸುವಾರ್ತೆ. ಹಾಗಾದ್ರೆ ಆ ಸುವಾರ್ತೆ ಕೆಲಸದಲ್ಲಿ ನಮ್ಮದು ಏನಾದ್ರೂ ಒಂದು ಭಾಗ ಯಾವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಕೊಡಬೇಕು, ಕಳಿಬೇಕು ಸಮಯವನ್ನು. ಆ ಕೆಲಸದಲ್ಲಿ ನಮ್ಮದೊಂದು ಪಾಲು ಇರಬೇಕು ಎಂಬುದು ದೇವರ ಚಿತ್ತವಾಗಿದೆ. ಹೌದಾ? ಅಂದು 12 ಅಪೊಸ್ತಲರು ಲೋಕಕ್ಕೆಲ್ಲ ತೆಗೆದುಕೊಂಡು ಹೋದ್ರು ಸುವಾರ್ತೆ. ಇವತ್ತು ಲೋಕದಲ್ಲೆಲ್ಲ ಸುವಾರ್ತೆ ಸಾರಲ್ಪಟ್ಟಿದೆ. ಬೈಬಲ್ಗಳು ಸಾವಿರಾರು ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಆಗಿದೆ. ಆದ್ರೂ ಸಹ ನಮ್ಮ ಸುತ್ತಮುತ್ತಲು ಇನ್ನೂ ಸಹ ರಕ್ಷಣೆ ಹೊಂದದೇ ಇರುವಂತ ಅನೇಕರು ಇದ್ದಾರೆ. ಹೌದಲ್ವಾ? ಸೊ ಹಾಗಾದ್ರೆ ಆ ಸುವಾರ್ತೆ ಅನೇಕರಿಗೆ ಮುಟ್ಟುವ ಆ ಒಂದು ಕೆಲಸದಲ್ಲಿ ನಮ್ಮದೊಂದು ಚಿಕ್ಕ ಪಾಲು, ಚಿಕ್ಕ ಭಾಗ ನಾವು ಯೋಚನೆ ಮಾಡಬೇಕು. ಹೀಗೆ ಯೋಚನೆ ಮಾಡುವಾಗಲೇ ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯುವುದು. ಹೀಗೆ ಮಾಡುವಾಗಲೇ ದೇವರ ವರಗಳು ನಮ್ಮ ಜೀವನದಲ್ಲಿ ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಆತನ ರಾಜ್ಯದ ಕೆಲಸದ ಬಗ್ಗೆ, ಆತನ ಸ್ವಾರ್ಥ ಕೆಲಸದ ಬಗ್ಗೆ ಯೋಚನೆ ಮಾಡುವಾಗ, ಇದರಲ್ಲಿ ನಾನು ಏನಾದ್ರೂ ಕೆಲಸ ಮಾಡಬೇಕು ಎಂಬ ಒಂದು ಒಳ್ಳೆಯ ಯೋಚನೆಯೊಂದಿಗೆ ನಾನು ಒಂದು ಹೆಜ್ಜೆಯನ್ನು ಮುಂದೆ ಇಡುವಾಗ ನನಗೆ ಸಹಾಯ ಒದಗಿ ಬರ್ತದೆ. ಯಾಕೆ ಸಹಾಯ ಎಷ್ಟು ದಿನ ಆದ್ರೂ ನಮ್ಮ ಜೀವನದಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಮುಖ್ಯ ಕಾರಣ, ನಾವು ನಮ್ಮ ಸ್ವಂತ ಅವಶ್ಯಕತೆಗಳಿಗೆ ಗೋಸ್ಕರವೇ ಜಾಸ್ತಿ ಪ್ರಾರ್ಥನೆ ಮತ್ತು ದೇವರ ಸನ್ನಿಧಿಯಲ್ಲಿ ಹೋಗಿರುವಂತದ್ದು ಅಲ್ವಾ? ಬದಲಾಯಿಸಿಕೊಳ್ಳೋಣ. ಇವತ್ತು ಕರ್ತನ ಕಾರ್ಯದಲ್ಲಿ, ಆತನ ಸೇವೆಯಲ್ಲಿ, ಸುವಾರ್ತೆಯ ಸೇವೆಯಲ್ಲಿ, ಆತನ ರಾಜ್ಯದ ಸೇವೆಯಲ್ಲಿ, ಆತನ ರಾಜ್ಯ ಬೆಳಿಬೇಕು ಎನ್ನುವ ಒಂದು ಸೇವೆಯಲ್ಲಿ ನಮ್ಮದೊಂದು ಪಾಲನ್ನು ನಾವು ಇವತ್ತು ದೇವರಿಗೆ ಕೊಡ್ಲಿಕ್ಕೆ ತಯಾರು ಮಾಡಿಕೊಳ್ಳೋಣ. ನೋಡಿ, ಇದರಲ್ಲಿ 100 ವಿಧಗಳುಂಟು. ಸುವಾರ್ತೆ ಅಂತ ಹೇಳಿದ್ರೆ ಅದು ಒಂದೇ ಕೆಲಸ ಅಲ್ಲ, ಆ ಒಂದು ಕೆಲಸದೊಳಗೆ 100 ವಿಧಗಳುಂಟು.
ಆದ್ರೆ ಅದರಲ್ಲಿ ಯಾವುದು ನಮಗೆ ದೇವರು ಕೃಪೆಯನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಮಾಡ್ಲಿಕ್ಕೆ ಮುಂದೆ ಸರಿಯೋಣ. ನೋಡಿ, ಒಂದು ಗ್ಲಾಸ್ ನೀರು, ಒಂದು ಲೋಟ ನೀರನ್ನು ಸಹ ಯಾರಿಗಾದ್ರೂ ಕುಡಿಲಿಕ್ಕೆ ಕೊಟ್ರೆ ಅದು ಈ ಸುವಾರ್ತೆಯ ಒಂದು ಭಾಗವಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು. ಖಂಡಿತ ಹೌದಲ್ವಾ ಹೇಳಿ? ಶಿಷ್ಯರಿಗೆ ಹೇಳ್ತಾರಲ್ಲ, ಯಾರಾದ್ರೂ ನಿಮ್ಗೆ ಒಂದು ಲೋಟ ನೀರು ಕೊಟ್ಟಿದ್ರು ಸಹ ಆತನ ರಿವಾರ್ಡ್ ಅಂದ್ರೆ ಆತನಿಗೆ ಸಿಗುವಂತ ಸಂಬಳ ತಪ್ಪಿದ್ದಲ್ಲ, ಅಂದ್ರೆ ಬಹುಮಾನ ತಪ್ಪಿದ್ದಲ್ಲ, ಫಲ ತಪ್ಪಿದ್ದಲ್ಲ. ಹಾಗಾದ್ರೆ ಒಂದು ಲೋಟ ನೀರಿನಿಂದ ನಾವು ಈ ಸ್ವಾರ್ಥ ಕೆಲಸಕ್ಕೆ ಕೈ ಹಾಕೋಣ. ಹೀಗೆ ಮಾಡುವುದಾದರೆ ನಮ್ಮ ಜೀವಿತಕ್ಕೆ ಬೇಕಾಗಿರೋ ಅವಶ್ಯಕತೆಗಳು ಕರ್ತನು ನೀಗಿಸುವನು. ಯಾರು ಕರ್ತನಿಗೋಸ್ಕರ ನಿಲ್ಲುತ್ತಾರೋ, ಆತನ ರಾಜ್ಯಗೋಸ್ಕರ ಮೊದಲನೇ ಸ್ಥಾನ ಕೊಡ್ತಾರೋ, ಅವರ ಚಿಂತೆಗಳನ್ನೆಲ್ಲ ನೀಗಿಸ್ಲಿಕ್ಕೆ ಅವರು ತಯಾರಿರ್ತಾರೆ. ಅದಕ್ಕೋಸ್ಕರ ಹೇಳಿದಾರಲ್ಲ, ನೀವು ಮೊದಲು ರಾಜ್ಯಕ್ಕೆ ಸ್ಥಾನ ಕೊಡಿ, ಆದ್ಯತೆ ಕೊಡಿ, ನಿಮ್ಮ ಚಿಂತೆಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಮೇಲೆ ಹಾಕಿ, ನಿಮಗೆ ಏನೇನ್ ಬೇಕೋ ಅದೆಲ್ಲ ನಿಮಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಸೊ ನಾವು ಇಲ್ಲಿಂದ ಪ್ರಾರಂಭಿಸೋಣ. ನೋಡಿ, ಮೊಟ್ಟ ಮೊದಲನೇದಾಗಿ ಸುವಾರ್ತೆ ಕೆಲಸ ಹೀಗೆ ಆರಂಭವಾಗ್ತದೆ. ನೋಡಿ, ಅವಸರ ಸಿಕ್ಕಿದಾಗ ನಿಜವಾಗಿಯೂ ನಾವು ಪಕ್ಕದವರಿಗೆ, ನಮ್ಮ ಪರಿಚಯದವರಿಗೆ ಅಥವಾ ನಮಗೆ ಹೊರಗಡೆ ಸಿಗುವಂತ ಯಾವುದೇ ವ್ಯಕ್ತಿಗಳಿಗೆ ಸುವಾರ್ತೆಯನ್ನು ನಾವು ಕೊಡಬಹುದು ಅಲ್ವಾ? ಸುವಾರ್ತೆಯನ್ನು ಕೊಡಬಹುದು. ಆದರೆ ಎಲ್ಲದಕ್ಕಿಂತ ಮೊದಲು ವಾಕ್ಯ ಓದುವ, ಎಲ್ಲದಕ್ಕಿಂತ ಮೊದಲು ಸುವಾರ್ತೆ ಕೆಲಸ ಆರಂಭಿಸುವುದಕ್ಕೆ ಮೊದಲು ನಾವು ಏನ್ ಮಾಡಬೇಕು? ಇಲ್ಲಿಂದ ಆರಂಭಿಸೋಣ. ಯಾಕಂದ್ರೆ ನೇರವಾಗಿ ಯಾರಿಗೂ ಸುವಾರ್ತೆ ಕೊಡುವುದಷ್ಟು ಸುಲಭವಲ್ಲ. ಯಾಕಂದ್ರೆ ಆ ವ್ಯಕ್ತಿಯು ದೈವಪೀಡಿತನಾಗಿರ್ತಾರೆ. ಒಬ್ಬ ವ್ಯಕ್ತಿಯನ್ನು ದುಷ್ಟನ ಕೈಯಿಂದ ತಪ್ಪಿಸಿ ದೇವರ ರಾಜ್ಯಕ್ಕೆ ತರುವುದಷ್ಟು ಸುಲಭವಾದ ಕೆಲಸವಲ್ಲ. ಆದ್ರೆ ಆ ಕೆಲಸ ಮಾಡುವುದಕ್ಕಿಂತ ಮೊದಲು ನಾವು ಮಾಡಬೇಕಾಗಿರುವ ಕೆಲಸ ಇದಾಗಿದೆ. 1 ತಿಮೋತಿ 2, ಎಲ್ಲರೂ ಬೈಬಲ್ ಓಪನ್ ಮಾಡಿ. 1 ತಿಮೋತಿ 2ನೇ ಅಧ್ಯಾಯ, ವಾಕ್ಯ 1 ಓದಿ. ಎಲ್ಲದಕ್ಕಿಂತ ಮೊದಲು ಎಲ್ಲಾ ಜನರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡಿ, ಎಲ್ಲದಕ್ಕಿಂತ ಮೊದಲು ಏನು? ಎಲ್ಲದಕ್ಕಿಂತ ಮೊದಲು ಏನ್ ಮಾಡ್ಬೇಕಂತೆ? ಮನುಷ್ಯರೆಲ್ಲರಿಗೋಸ್ಕರ ದೇವರಲ್ಲಿ ವಿಜ್ಞಾಪನೆ, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ದಿಸ್ ಇಸ್ ಅವರ್ ಫಸ್ಟ್ ಜಾಬ್. ಯಾರಿಗೋಸ್ಕರ? ಮನುಷ್ಯರೆಲ್ಲರಿಗೋಸ್ಕರ. ಮೊದಲನೇದಾಗಿ ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಮೊದಲನೇ ಸೆಂಟೆನ್ಸ್ ಏನಿರುತ್ತದೆ? ಮೊದಲನೇ ರಿಕ್ವೆಸ್ಟ್ ಗಳೇನಿರ್ತದೆ? ನೋಡಿ, ಲೋಕದಲ್ಲಿರುವ ಪ್ರತಿ ವ್ಯಕ್ತಿಗಳು, ಹಿಂದೂ, ಮುಸ್ಲಿಂ, ಜೈನ, ಕ್ರೈಸ್ತ, ಬೌದ್ಧರು, ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಮೊದಲು ತಮಗೋಸ್ಕರನೇ ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ತಮಗೋಸ್ಕರ, ಹೌದಲ್ವಾ? ನೋಡಿ, ಆದ್ರೆ ಇಲ್ಲಿ 2 ವಾಕ್ಯಗಳನ್ನು ನೋಡಿದ್ವಿ. ಒಂದು ಮತ್ತಾಯನ ಸುವಾರ್ತೆ 6:33 ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಬೇಕು. ಅದೇ ರೀತಿಯಾಗಿ ತಿಮೋತಿ 1 ಅಧ್ಯಾಯ 2:1 ಎಲ್ಲದಕ್ಕಿಂತ ಮೊದಲು ಬೇರೆ ಮನುಷ್ಯರಿಗೋಸ್ಕರ, ಈ ಲೋಕದಲ್ಲಿರುವ ಮನುಷ್ಯರಿಗೋಸ್ಕರ ದೇವರಲ್ಲಿ ವಿಜ್ಞಾಪನೆ, ಪ್ರಾರ್ಥನೆ, ಮನವಿಗಳನ್ನು ಮಾಡಬೇಕಂತೆ. ದಿಸ್ ಇಸ್ ಫಸ್ಟ್ ಡ್ಯೂಟಿ. ನಮಗೋಸ್ಕರ ಪ್ರಾರ್ಥನೆ ಮಾಡದೇ ಇದ್ರೂ ಪರವಾಗಿಲ್ಲ. ನಾನು ನನ್ನ ಅನುಭವದಲ್ಲಿ ಹೇಳ್ತೀನಿ, ನಾನು ಎಲ್ಲಿ ಪ್ರಾರ್ಥನೆಗೆ ಹೋಗ್ತೀನಿ, ಪ್ರಾರ್ಥನೆಯನ್ನು ಮಾಡ್ತೀನಿ, ಬೇರೆಯವ್ರಿಗೋಸ್ಕರ ಪ್ರೇಯರ್ ರಿಕ್ವೆಸ್ಟ್ ಹೇಳಿದಾಗ ಪ್ರೇಯರ್ ಮಾಡ್ತೀನಿ, ಎಲ್ಲಾ ಪ್ರೇಯರ್ ಪಾಯಿಂಟ್ಸ್ ಗಳನ್ನೆಲ್ಲ ಹೇಳ್ತೀನಿ. ಆದ್ರೆ ಕೊನೆಗೆ ಜಾಸ್ತಿ ದೂರ ಹೋಗೋದು ಬೇಡ, ಇದೇ ಗ್ರೂಪಿನಲ್ಲಿ ನಾನು ಎಷ್ಟು ಸಲ ನಿಮ್ಮ ಹತ್ರ ಹೇಳಿದ್ದೀನಿ ಹೇಳಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀನ? 99% ನಾನು ಹೇಳಿಲ್ಲ. 1% ಎಲ್ಲಿಯಾದ್ರೂ ನೆನಪಿಲ್ಲ, ಹೇಳಿರ್ಬೋದು. ನಾವು ಮೊದಲು ದೇವರ ರಾಜ್ಯಕ್ಕೋಸ್ಕರ ದುಡಿಯುವಾಗ
ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಆ ಆಶೀರ್ವಾದವು ನಮ್ಮ ಜೀವಿತವನ್ನೇ ಹಿಂಬಾಲಿಸ್ತದೆ. ಈ ಸತ್ಯವನ್ನು ಮರಿಬೇಡಿ. ನಾವು ಬೇರೆಯವರಿಗೋಸ್ಕರ ಅಂತ ಹೇಳಿದ್ರೆ ಅದು ದೇವರ ರಾಜ್ಯಕ್ಕೋಸ್ಕರ ಆಗಿದೆ. ಇದೇ ನಿಸ್ವಾರ್ಥತನ. ಪ್ರೈಸ್ ದಿ ಲಾರ್ಡ್. ನಾವು ಎಲ್ಲವನ್ನು ತ್ಯಜಿಸಿ ದೇವರನ್ನು ಹಿಂಬಾಲಿಸದೆ ಇದ್ರೆ ನಾವು ಕರ್ತನಿಗೆ ಯೋಗ್ಯರಲ್ಲ ಅಂತ ಯೇಸು ಕ್ರಿಸ್ತನು ಹೇಳಿದ್ದಾರೆ. ಅದೇ ನಿಜವಾದ ಕ್ರೈಸ್ತತ್ವ. ತನ್ನ ಎಲ್ಲವನ್ನು ತ್ಯಜಿಸದೆ ನನ್ನನ್ನು ಹಿಂಬಾಲಿಸದವನು ನನಗೆ ಯೋಗ್ಯನಲ್ಲ ಅಂತ ಯೇಸು ಹೇಳಿದ್ದಾರೆ. ರೈಟ್, ಹೇಳಿದ್ದಾರೆ. ಹಾಗೆ ಮಾಡುವಂತ ವ್ಯಕ್ತಿ ದೇವರ ಎಲ್ಲಾ ಕೃಪಾ ಆಶೀರ್ವಾದಗಳನ್ನು ಹೊಂದಲಿಕ್ಕೆ ಯೋಗ್ಯನಾಗ್ತಾನೆ. ದಿಸ್ ಇಸ್ ದ ಸಿಸ್ಟಮ್. ಇದು ಸಿಸ್ಟಮ್ ಆಗಿದೆ. ಏನ್ ಮಾಡೋದು? ದೇವರೇ ಹೇಳಿಕೊಟ್ಟಂತ, ಕರ್ತನೆ ಹೇಳಿಕೊಟ್ಟಂತ ಒಂದು ರೀತಿ ಆಗಿದೆ ಇದು. ಯಾಕೆಂದ್ರೆ ಇಡೀ ಲೋಕವನ್ನೇ ಅಬ್ಸರ್ವ್ ಮಾಡಿ ನೋಡಿ, ಸ್ವಾರ್ಥ. ಎಲ್ರು ತಮಗೋಸ್ಕರನೇ ಬದುಕ್ತಾ ಇದ್ದಾರೆ. ಹೌದಲ್ವಾ? ನೋಡಿ, ಎಲ್ರು ತಮಗೋಸ್ಕರನೇ ಬದುಕ್ತಾ ಇದ್ದಾರೆ. ನಾನು, ನನ್ನ ಮನೆ, ನನ್ನ ಲಾಭ, ನನ್ನ ಆರೋಗ್ಯ, ನನ್ನ ಕುಟುಂಬ, ನನ್ನ ಸ್ವತ್ತು, ನನಗೆ ಒಳ್ಳೇದಾಗ್ಬೇಕು, ನನ್ನ ಕಷ್ಟ ಪರಿಹಾರ ಆಗ್ಬೇಕು. ಯಾವಾಗ ಈ ಚಿಂತೆಯಲ್ಲಿ ನಾವು ಜೀವಿಸ್ತಾ ಇರ್ತವೋ ಅವರ ಪ್ರಾರ್ಥನೆಗಳೆಲ್ಲ ಹಂಗೆ ನಿಂತಿರ್ತವೆ. ಯಾವ ವಾಕ್ಯದ ಆಧಾರದ ಮೇಲೆ? ಮತ್ತಾಯ 6:33 ಮೇಲೆ. ಹೇಗೆ? ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಆಮೇಲೆ ಎಲ್ಲ ನಿಮಗೆ ದೊರಕ್ತದೆ ಅಂತೆ. ನಾವೇನ್ ಮಾಡ್ತೀವಿ? ಮೊದಲು ನಮಗೋಸ್ಕರ ನಾವು ತವಕ ಪಡ್ತಾ ಇರ್ತೀವಿ. ಅವಾಗ ಹೇಗೆ ನಮಗ್ ದೊರಕ್ತದೆ ಹೇಳಿ? ಇದು ರೀತಿ, ದೇವರು ಮಾಡಿದಂತ ಸಿಸ್ಟಮ್. ಇದನ್ನ ನಾವು ಬದಲಾಯಿಸಕ್ ಆಗಲ್ಲ. ಈ ಸತ್ಯ ನಾವು ತಿಳ್ಕೊಳ್ಳುವಾಗ ನಮಗೆ ಬಿಡುಗಡೆ. ನಾವು ಬೇರೆಯವರಿಗೋಸ್ಕರ ಜೀವಿಸುವಾಗ ದೇವ್ರು ಸುಮ್ಮನೆ ಇರ್ತಾರ ನಮ್ಮನ್ನ ನೋಡಿ? ನಾವು ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಾಗ ನಮಗೋಸ್ಕರ ಎಲ್ಲವೂ ದೊರಕ್ತದೆ ಅಂತ ಯೇಸು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಮೊದಲು ಏನ್ ಮಾಡ್ಬೇಕು? ನಮಗೋಸ್ಕರ ಅಲ್ಲ ತವಕ ಪಡೋದು, ಬೇರೆಯವರಿಗೋಸ್ಕರ. ನಾವು ಸ್ವಾರ್ಥರಾಗ್ಬಿಟ್ಟಿದ್ದೇವೆ, ಎಲ್ಲೋ ಒಂದ್ ಕಡೆ ತಪ್ತಾ ಇದ್ದೇವೆ. ನಮಗೋಸ್ಕರ ಅಲ್ಲ ನಾವು ಜೀವಿಸೋದು, ಬೇರೆಯವರಿಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಎಲ್ಲ ತ್ಯಾಗ, ಸ್ಯಾಕ್ರಿಫೈಸ್ ಎಲ್ಲ ಮಾಡ್ಲಿಕ್ಕೆ ನಾವು ಕಲಿಬೇಕು ನಮ್ಮ ಜೀವನದಲ್ಲಿ. ಇದೇ ನಿಜವಾದ ಕ್ರಿಸ್ತಿಯ ಜೀವಿತ. ನೋಡಿ, ಒಂದು ದಿನ ಬರ್ತದೆ, ನ್ಯಾಯ ಸಿಂಹಾಸನದ ಮುಂದೆ ನಾವು ನಿಂತ್ಕೊಳ್ಳುವಾಗ ನಾವು ಲಜ್ಜೆಗೆ ಕಾರಣ ಆಗ್ಬಾರ್ದು. ಇವತ್ತು ನಾವು ಈ ಭೂಮಿಯಲ್ಲಿ ಏನೇನೆಲ್ಲ ತ್ಯಾಗ ಮಾಡ್ತಾ ಇದ್ದೇವೆ, ನಮ್ಮನ್ನೇ ನಾವು ಪಕ್ಕದಲ್ಲಿಟ್ಟು ನಾವು ದೇವರ ರಾಜ್ಯಕ್ಕೋಸ್ಕರ ಓಡಾಡ್ತಾ ಇದ್ದೇವೆ ಅಂದ್ರೆ, ಜನರಿಗೋಸ್ಕರ ದುಡಿತಾ ಇದ್ದೇವೆ ಅಂತ ಹೇಳಿದ್ರೆ, ಜನರ ನಂಬಿಕೆಯನ್ನು ಬಲಪಡಿಸ್ಲಿಕ್ಕೋಸ್ಕರ ಬೇರೆಯವರೆಲ್ಲರೂ ಯೇಸು ನಂಬಬೇಕು. ನಂಬದೇ ಇದ್ದವರಿಗೆ ನಂಬಿಕೆಯಲ್ಲಿ ತರಲಿಕ್ಕೋಸ್ಕರ, ಅವರಿಗೆ ಸ್ವಾರ್ಥ ಸಾರುವುದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರಿಗೋಸ್ಕರ ಸಹಾಯ ಮಾಡುವುದು, ಆದಷ್ಟು ಸಹಾಯಗಳನ್ನು ನಮ್ಮಿಂದ ಮಾಡುವುದು. ನಮ್ಮ ಒಂದು ರೊಟ್ಟಿಯ ಒಂದು ಅರ್ಧ ಭಾಗವನ್ನು ಕೊಡುವುದು, ಅಥವಾ 2 ಬಟ್ಟೆ ಇದ್ರೆ 1 ಬಟ್ಟೆಯನ್ನು ಕೊಡುವುದು, ಅವರು ಹಸಿದಿದ್ರೆ ಊಟವನ್ನು ಕೊಡುವುದು, ಅವರಿಗೆ ಸಮಾಧಾನ ಇಲ್ಲದೆ ಇದ್ರೆ ಅವರಿಗೆ ಸಾಂತ್ವನವನ್ನು ಹೇಳುವುದು, ಅವ್ರು ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಅದನ್ನು ಹೋಗಿ ಸಹಾಯ ಮಾಡುವುದು. ಅವ್ರು ನಂಬುತ್ತಾರೋ ಬಿಡ್ತಾರೋ, ಆದರೆ ನಮ್ಮ ಮುಂದೆ ಬರುವಂತ ಅವಸರಗಳನ್ನು ನಾವು ನಮ್ಮ ಕೈಯಲ್ಲಿ ಎತ್ತಿಕೊಂಡು ಅವರಿಗೆ ಸಹಾಯ ಮಾಡುವಾಗ ಅದು ಕರ್ತನ ಸೇವೆ ಆಗ್ತದೆ. ಅಂತ ಸಂದರ್ಭದಲ್ಲಿ ಕರ್ತನ ಸುಮ್ಮನೆ ಇರ್ತಾರ ಹೇಳಿ? ಯಾಕೆ? ವಾಕ್ಯ ಮುಂದೆ ಇದೆ ನೋಡಿ. ನಾವು ಆತನ ರಾಜ್ಯಕ್ಕಾಗಿ ಏನಾದ್ರೂ ಒಂದು ದುಡಿಯುವಾಗ ನಮಗೆ ಬೇಕಾದ ಅವಶ್ಯಗಳೆಲ್ಲವೂ ನಿಮಗೆ ದೊರಕು ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಇದು ಸಿಸ್ಟಮ್, ಇದೇ ಸರಿಯಾದ ರೀತಿ. ನೋಡಿ, ನಾವು ಹೊಸ ವಿಶ್ವಾಸಿಗಳಿದ್ದಾಗ ನಾವ್ ಏನ್ ಬೇಕಾದ್ರೆ ಬೇಡಿದ್ರು ಕೊಟ್ಟಿದ್ದಾರೆ. ಎಷ್ಟು ಅದ್ಭುತಗಳನ್ನು ಮಾಡಿದ್ದಾರೆ. ಇವತ್ತು ನಾವು ದೊಡ್ಡವರಾಗಿದ್ದೇವೆ, ಅನೇಕ ವರ್ಷಗಳಿಂದ ಕ್ರಿಸ್ತನಲ್ಲಿ ಇದ್ದೇವೆ. ಇವತ್ತು ನಾವು ಸಹ ಚಿಕ್ಕ ಮಕ್ಕಳಿನ ತರ ನನಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳುವುದಲ್ಲ. ನಾವು ಕೇಳುವುದು ದೇವರ ರಾಜ್ಯಕ್ಕೋಸ್ಕರ ಕೇಳುವರಾಗ್ಬೇಕು. ನಿನ್ನ ರಾಜ್ಯ ಬೆಳಿಬೇಕು ಕರ್ತನೆ, ನಾನು ತಗ್ಗಿಸಲ್ಪಡಬೇಕು, ನಿನ್ನ ರಾಜ್ಯ ಬೆಳಿಬೇಕು. ನನಗೆ ಗೊತ್ತುಂಟು, ನಿನ್ನ ರಾಜ್ಯ ಬೆಳೆಯುವಾಗ, ನಿನ್ನ ರಾಜ್ಯಕ್ಕೋಸ್ಕರ ನಾನು ದುಡಿಯುವಾಗ ನನ್ನ ಜೀವಿತವೇ ಆಶೀರ್ವದಿಸಲ್ಪಡ್ತದೆ ಅಂತ ನಿನ್ನ ವಾಕ್ಯವೇ ಹೇಳಿದೆ ಅಲ್ವೇ ಅಂತ ನಾವು ಈ ರೀತಿಯಾಗಿ ಕರ್ತನಿಗೆ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಅಂದ್ರೆ
ಕರ್ತನೆ ಹೇಳಿದ್ದಾರೆ, ಆತನ ರಾಜ್ಯಕ್ಕೋಸ್ಕರ ನಾವು ತವಕ ಪಡುವಾಗ ನಮಗೆಲ್ಲವೂ ದೊರೆಯುವುದೆಂದು. ಪುನಃ ಓದುವ 1 ತಿಮೋಥಿ 2:1. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡುವ. ಪಕ್ಕದಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾರಾ, ರೋಗದಲ್ಲಿದ್ದಾರಾ, ಅವರಿಗೋಸ್ಕರ ಒಂದು ಪ್ರಾರ್ಥನೆ. ತಂದೆಯೇ, ಈ ನಮ್ಮ ಪಕ್ಕದಲ್ಲಿದ್ದವರು ಕಷ್ಟಪಡ್ತಾ ಇದ್ದಾರೆ ಸ್ವಾಮಿ, ಅವರನ್ನು ಬಿಡುಗಡೆ ಮಾಡು, ಅವರಿಗೆ ಸಹಾಯ ಮಾಡು, ಅವರಿಗೆ ಆಶೀರ್ವದಿಸು, ಸೌಖ್ಯ ಕೊಡು, ಅವರನ್ನು ಸತ್ಯದಲ್ಲಿ ಕೊಂಡು ಬಾ ಸ್ವಾಮಿ, ನಿನ್ನ ಪರಿಚಯವನ್ನು ಮಾಡಿಸಿಕೊಡು, ಅದಕ್ಕೆ ಒಂದು ಅವಸರ ನನಗೂ ಕೊಡು, ಅವರಿಗೆ ನಿನ್ನ ಬಗ್ಗೆ ತಿಳಿಸಲು ಎಂಬ ಒಂದು ಪ್ರಾರ್ಥನೆ, 2 ನಿಮಿಷದ ಪ್ರಾರ್ಥನೆ ಮಾಡುವುದಾದ್ರೆ ಅದೆಷ್ಟು ಒಳ್ಳೆ ಸೇವೆ ಆಗಿದೆ. ಎಲ್ಲಕ್ಕಿಂತ ಮೊದಲು ದೇವರ ರಾಜ್ಯ, ಎಲ್ಲದಕ್ಕಿಂತ ಮೊದಲು ಮನುಷ್ಯರು, ಲೋಕದಲ್ಲಿರುವಂತ ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತೀವಿ. ಇವತ್ತಿನ ಈ ಒಂದು ಸಂದೇಶದ ಭಾಗ, ಈ ಮೆಸೇಜ್ ನಮ್ಮ ಹೃದಯದಲ್ಲಿ ಇಳಿಯಲಿ. ನಾವು ಯಾರಿಗೋಸ್ಕರ ಜೀವಿಸ್ತಾ ಇದ್ದೇವೆ? ಮನುಷ್ಯರಿಗೋಸ್ಕರ ಅಂತ ಹೇಳಿದ್ರೆ ಅದರ ಅರ್ಥ ನಾವು ದೇವರ ರಾಜ್ಯಕ್ಕೋಸ್ಕರ ಅಂತ. ಇಡೀ ಲೋಕದಲ್ಲಿರುವಂತ ಮನುಷ್ಯರನ್ನು ಸೃಷ್ಟಿಸಿದ್ದೇ ನಮ್ಮ ದೇವರು ಅಲ್ವಾ? ಹಾಗಾದ್ರೆ ಇದೆಲ್ಲ ಯಾರ ಸೊತ್ತು? ಒಂದೊಂದು ಆತ್ಮವು ಸಹ ಯಾರ ಸೊತ್ತು? ಇವತ್ತು ನಾಶವಾಗ್ತಿರುವಂತ ಒಂದೊಂದು ಆತ್ಮವು ಸಹ ನಮ್ಮ ದೇವರ ಸೊತ್ತಾಗಿದೆ, ಅಮೂಲ್ಯವಾದದ್ದು. ಪ್ರಾರ್ಥಿಸೋಣ ಹಿಂದೆ. ತಂದೆ, ನಮ್ಮ ಅಕ್ಕಪಕ್ಕದವರು, ನಮ್ಮ ಕುಟುಂಬಸ್ಥರು, ನಮ್ಮ ಊರಿನವರು, ನಮ್ಮ ಗ್ರಾಮದಲ್ಲಿರುವವರು, ನಮ್ಮ ಜಿಲ್ಲೆಯಲ್ಲಿರುವವರು, ನಮ್ಮ ಈ ರಾಜ್ಯದಲ್ಲಿರುವಂತ ಒಂದೊಂದು ಆತ್ಮಗಳನ್ನು ನೀನು ರಕ್ಷಿಸು, ನಾಶನಕ್ಕೆ ಹೋಗ್ಲಿಕ್ಕೆ ಬಿಡಬೇಡ, ಅವರನ್ನು ಬಿಡಿಸು ಸ್ವಾಮಿ. ನಿನ್ನ ಸತ್ಯದ ಬೆಳಕಲ್ಲಿ ಕೊಂಡು ಬಾ ಕರ್ತನೆ. ರಾಜ, ದಯೆ ತೋರಿಸಪ್ಪ ಎಂದು ನಾವು ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ಅದು ಅಲ್ಲಿ ಕಾರ್ಯ ಆಗ್ತದೆ. ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಊರಲ್ಲಿ ಅದ್ಭುತಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ಲಿಕ್ಕೆ ಆರಂಭಿಸುವಾಗ ಅದು ಕೇವಲ ಈ ಊರಿಗೆ ಮಾತ್ರವಲ್ಲ, ಅದು ಸ್ವಂತವಾಗಿ ನಮ್ಮ ಜೀವಿತಕ್ಕೆ, ನಮ್ಮ ಕುಟುಂಬದಲ್ಲಿಯೂ ಸಹ ಅದ್ಭುತಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಆಧಾರವೇ ಮತ್ತಾಯನ ಸುವಾರ್ತೆ 6:33. ನಮಗೆಲ್ಲ ಬೇಕಾಗಿರುವುದೆಲ್ಲವೂ ನಮಗೆ ದೊರಕುತ್ತದೆ ಯಾವಾಗ? ನಾವು ಬೇರೆಯವರಿಗೋಸ್ಕರ ವಿಜ್ಞಾಪನೆ ಮಾಡುವಾಗ, ಬೇರೆಯವರಿಗೋಸ್ಕರ ದುಡಿಯುವಾಗ. ಅಂದ್ರೆ ಅದು ದೇವರ ರಾಜ್ಯ. ನಾವು ಯೇಸುವನ್ನು ನಂಬಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ಆತನು ನಮ್ಮ ತಂದೆ ಆಗಿದ್ದಾರೆ. ತಂದೆ ಹತ್ರ ತನ್ನ ಮಕ್ಕಳು ಹೋಗಿ ತಂದೆಯ ರಾಜ್ಯದ ಬಗ್ಗೆ, ಅಂದ್ರೆ ತಂದೆಯ ಆಸ್ತಿಯ ಬಗ್ಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ತಂದೆ, ನಿನ್ನ ಈ ಆಸ್ತಿ ಹಾಳಾಗ್ತಾ ಇದೆ, ಅದನ್ನು ರಕ್ಷಿಸು ಅಂತ ಹೇಳುವಾಗ ತಂದೆ ಅದನ್ನ ರಕ್ಷಿಸ್ತಾನೆ. ಅದರ ಜೊತೆಗೆ ತನ್ನ ಮಗ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ತನ್ನ ಆಸ್ತಿ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದಾನೆ, ಈತನು ಒಳ್ಳೆಯ ಮಗನು ಎಂದು ಹೇಳಿ ಮಗನಿಗೂ ಸಹ ಸನ್ಮಾನಿಸ್ತಾರೆ, ಸನ್ಮಾನ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ದುಡಿಯೋರಾಗೋಣ. ಈ ಲೋಕಕ್ಕೋಸ್ಕರ, ಲೋಕದಲ್ಲಿರುವಂತ ಅರಸುಗಳಿಗೋಸ್ಕರ, ಅಂದ್ರೆ ಅಧಿಕಾರಿಗಳಿಗೋಸ್ಕರ, ಇಲ್ಲಿರುವಂತ ಒಂದೊಂದು ಕ್ಷೇತ್ರದ, ಅದು ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಪಾಲಿಟಿಕ್ಸ್ ಆಗಿರ್ಬೋದು, ರಕ್ಷಣಾ ಸಂಸ್ಥೆ ಆಗಿರ್ಬೋದು, ಇನ್ನಿತರೆ ಎಲ್ಲಾ ರೀತಿಯ ಜನಗಳಿಗೆ ಗೋಸ್ಕರ ನಾವು ಪ್ರಾರ್ಥಿಸುವಾಗ ಎಲ್ಲಕ್ಕಿಂತ ಮಿಗಿಲಾಗಿ ಇಲ್ಲಿ ಊರು, ನಾವು ಇರುವಂತ ಊರು, ಅಲ್ಲಿಂದ ಆರಂಭಿಸೋಣ. ನಾವು ಜಾಸ್ತಿ ದೂರ ಹೋಗೋದು ಬೇಡ. ಭಾರತ ದೇಶ ಮುಂದೆ ಆಮೇಲೆ ಅದು ಇಡೀ ದೇಶ ಕಾಪಾಡೋದು ಬಿಡಿ. ಮೊದಲು ನಮ್ಮ ಅಕ್ಕಪಕ್ಕದಲ್ಲಿರುವಂತ, ನೋಡಿ, ನಮ್ಮ ಅಕ್ಕಪಕ್ಕದಲ್ಲಿ ಒಂದು 50-100 ಮನೆಗಳಿದ್ದಾವೆ ಅಲ್ವಾ? ನಮ್ಮ ಗ್ರಾಮ ಎಷ್ಟು ಸಾವಿರ ಇದ್ದಾರೆ ನಮ್ಮ ಗ್ರಾಮದಲ್ಲಿ. ನಮ್ಮ ಜಿಲ್ಲೆ ಎಷ್ಟು ಲಕ್ಷ ಇದ್ದಾರೆ. ಇಷ್ಟು ದೂರ ಹೋದ್ರೆ ಸಾಕು ನಾವು. ನಮ್ಮ ಈಗ ಬೈಂದೂರು ತಾಲೂಕು ಅಂತ ಇದೆ. ನಮ್ಮ ತಾಲೂಕಲ್ಲಿ 31 ಗ್ರಾಮಗಳಿದ್ದಾವೆ. ಒಂದೊಂದು ಗ್ರಾಮದಲ್ಲಿ ಎಷ್ಟು ಸಾವಿರ ಜನ ಇದ್ದಾರೆ, ಹೌದಾ?
ಈ ಒಂದೊಂದು ಗ್ರಾಮದಲ್ಲಿ ಇಷ್ಟು ಸಾವಿರ ಜನದಲ್ಲಿ ಎಷ್ಟು ಜನರು ರಕ್ಷಣೆ ಹೊಂದಿದ್ದಾರೆ. ನಾವು ಆ ಚಿಂತೆನೇ ಇಲ್ಲ ನಮಗೆ. ನಮಗೆ ಚಿಂತೆ ನಮ್ಮ ಮನೆ ಹಾಳಾಗಿದೆ, ಎಲ್ಲೋ ಒಂದ್ ಕಡೆ ನಮಗೆ ಅವಶ್ಯಕತೆ ಇದೆ, ಅದು ತೀರ್ಬೇಕು. ಅದಕ್ಕೋಸ್ಕರ ಹಗಲು ರಾತ್ರಿ ಪ್ರಾರ್ಥಿಸ್ತೀವಿ, ಉಪವಾಸನೂ ಸಹ ಮಾಡ್ತೀವಿ. ನಾನು 10 ವರ್ಷಗಳ ಹಿಂದೆ ನನ್ನ ಅವಶ್ಯಕತೆಗಳಿಗೋಸ್ಕರ ಉಪವಾಸ, ಅದು ಸಹ ತುಂಬಾ ರೇರ್ ಆಗಿ ಮಾಡ್ತಿದ್ದೆ. ದೇವರ ರಾಜ್ಯಕ್ಕೋಸ್ಕರನೇ ಉಪವಾಸ ಮಾಡ್ತಿದ್ದೆ. ನಾನು ಹೇಳೋದ್ರ ಅರ್ಥ, ನಾವು ಅನೇಕರು ನಮಗೋಸ್ಕರ ನಮ್ಮ ಜೀವನದಲ್ಲಿ ಏನೋ ಕಾರ್ಯ ಆಗ್ಲಿಗೋಸ್ಕರ ದೀರ್ಘ ಉಪವಾಸ ಎಲ್ಲ ಇಡ್ತೀವಿ. ಇದು ಸರಿ ಅನಿಸ್ತದ ದೇವರ ದೃಷ್ಟಿಯಲ್ಲಿ? ಯೋಚನೆ ಮಾಡಿ. ಬೇರೆಯವರಿಗೋಸ್ಕರ ಉಪವಾಸ ಮಾಡೋದಾದ್ರೆ ಅದು ಶ್ರೇಷ್ಠ. ಈ ನನ್ನ ಊರಿಗೋಸ್ಕರ ನಾನು ಉಪವಾಸ ಮಾಡ್ತಾ ಇದ್ದೀನಿ ತಂದೆ, ಇಲ್ಲಿ ಜನರನ್ನು ಕೊಂಡು ಬಾ ನಿನ್ನ ಸನ್ನಿಧಿಯಲ್ಲಿ, ಯೇಸುವಿನ ಮುಂದೆ ಅವ್ರನ್ನ ಮೊಣಕಾಲು ಊರ್ಸು ಅಂತ ದಾನಿಯೇಲನು ಯೆರೂಸಲೇಮಿನ ಕಡೆ ದಿನಾಲು ಬೆಳಿಗ್ಗೆ ಸಂಜೆ ಎಲ್ಲ ಮೊಣಕಾಲೂರಿ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದ, ಉಪವಾಸ ಮಾಡ್ತಾ ಇದ್ದ, ತನ್ನ ಜನರನ್ನು ರಕ್ಷಿಸುವಂತ. ಯಾಕೆಂದ್ರೆ ಇಸ್ರಾಯೇಲ್ ಜನರು ಬ್ಯಾಬಿಲೋನ್ನಲ್ಲಿ ಬಂಧನದಲ್ಲಿದ್ರು. ಜನರಿಗೋಸ್ಕರ ಉಪವಾಸ ಮಾಡಿದ. ಅರ್ಥ ಆಗ್ತಿದೆ? ಎಸ್ತೇರಳು ಜನರಿಗೋಸ್ಕರ ಉಪವಾಸ ಮಾಡಿದಳು. ಪ್ರೈಸ್ ದಿ ಲಾರ್ಡ್. ನಮ್ಮ ಉಪವಾಸ ಯಾವಾಗ್ಲೂ ಬೇರೆ ವಿಷಯ, ಬೇರೆಯವರಿಗೋಸ್ಕರ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ಬೇಕು. ಅವಾಗ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ದೆವ್ವ ಓಡಿ ಹೋಗ್ಬೇಕು ಎಂಬುದರ ಬಗ್ಗೆ ಉಪವಾಸ ಮಾಡ್ಬೇಕು. ಅದು ಯೇಸು ಹೇಳಿದ್ದಲ್ಲ, ಇಂಥ ದೆವ್ವ ಉಪವಾಸದಿಂದ ಮತ್ತು ಪ್ರಾರ್ಥನೆಯಿಂದಲ್ಲದೆ ಹೋಗುವುದಿಲ್ಲ. ದೇವರ ರಾಜ್ಯಕ್ಕೋಸ್ಕರ ಅದು. ನಾನು ಕೆಲವರನ್ನು ನೋಡಿದ್ದೇನೆ, ತಮ್ಮ ಸ್ವಂತ ಕೆಲಸ ಆಗ್ಲಿಗೋಸ್ಕರ 21 ದಿನ 7 ದಿನ ಎಲ್ಲ ಉಪವಾಸ ಮಾಡ್ತಾರೆ. ನಮಗೋಸ್ಕರ ನಾವು ಏನು ಕೇಳಬೇಕಾಗಿಯೇ ಇಲ್ಲ. ಆಕ್ಚುಲಿ ಎಷ್ಟು ಹೇಳಿದ್ದಾರೆ, ನೀವು ಕೇಳುವುದಕ್ಕಿಂತಲೂ ನೀವು ಯೋಚಿಸುವುದಕ್ಕಿಂತಲೂ ತಂದೆಯು ಸ್ವತಃ ನಮಗೆ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ನಮಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಲೇ ಇಲ್ಲ ನೋಡಿ. ಹೇಳಿಲ್ಲ ಅಂತ ಎಲ್ಲ ಹೇಳಿದ್ದಾರೆ, ಕೇಳಿ ನಿಮ್ಗೆ ಸಿಗುವುದು ಅಂತ, ನನ್ನ ಹೆಸರಿನಲ್ಲಿ ಏನ್ ಕೇಳಿದ್ರೆ ನಿಮ್ಗೆ ಕೊಡ್ತೀನಿ ಅಂತ. ಹೌದಾ? ಆದ್ರೆ ಶ್ರೇಷ್ಠವಾದ ಸಂಗತಿ ಏನು? 6:8 ಮತ್ತಾಯ 6:8 ಮತ್ತಾಯ 6:8 ನೀವು ಬೇರೆಯವರ ಹಾಗೆ ಓದಿ ಓದಿ ಓದಿ. ಆದ್ರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನೋಡಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಬೇಕಂತ ಏನೇನು ಅಗತ್ಯವೆಂಬುದು ತಂದೆಗೆ ತಿಳಿದಿದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು. ಹೇಗೆ? ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ, ಅಂದ್ರೆ ನಮ್ಮ ಊರಲ್ಲಿ, ನನ್ನ ಅಕ್ಕಪಕ್ಕದ ನೆರೆಯವರಲ್ಲಿ ನೆರವೇರ್ಲಿ ಸ್ವಾಮಿ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಪ್ರಿಯರೇ, ನಮ್ಮ ನೆರೆಯವರಿಗೋಸ್ಕರ, ನಮ್ಮ ಊರಿಗೋಸ್ಕರ ಪ್ರಾರ್ಥನೆ ಇವತ್ತಿಂದ ಮಾಡೋಣ. ನಮ್ಮ ಬಗ್ಗೆ ಮಾಡದೇ ಇದ್ರೂ ಪರವಾಗಿಲ್ಲ. ಡೋಂಟ್ ವರಿ, ಸ್ಟಾಪ್ ಪ್ರೇಯಿಂಗ್ ಫಾರ್ ಅವರ್ ಸೆಲ್ಫ್. ಹಿ ನೋಸ್, ಆತನಿಗೆ ತಿಳಿದಿದೆ ನಮಗೇನ್ ಬೇಕು ಅಂತ ಅಲ್ವಾ? ನಮಗೇನ್ ಬೇಕು ಅಂತ, ಏನೇನು ಅಗತ್ಯ ಎಂಬುದು ಆತನಿಗೆ ತಿಳಿದಿದೆ. ಅದಕ್ಕೆ ಆತನು ಹೇಳಿದ್ದು, ನೀವು ಮಾಡಬೇಕಾಗಿದ್ದು ಪ್ರಾರ್ಥನೆ, ನಿನ್ನ ರಾಜ್ಯ ಬರಲಿ. ಆತನ ರಾಜ್ಯಕ್ಕೋಸ್ಕರ. ನೋಡಿ, ಪುನಃ ಅದೇ ಪಾಯಿಂಟ್, ಆತನ ರಾಜ್ಯಕ್ಕೋಸ್ಕರ ಮೊದಲು ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ಏನೋ ಒಂದು ಕೊರತೆ ಆಗಿದೆ ಅಂದ್ರೆ ಅರ್ಥ ಏನು ಗೊತ್ತುಂಟ? ನಾನು ನನ್ನ ಇಷ್ಟು ವರ್ಷದ ಈ ಆತ್ಮಿಕ ತಿಳುವಳಿಕೆಯಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದೀನಿ. ವಾಕ್ಯಗಳೆಲ್ಲ ಸ್ಪಷ್ಟವಾಗಿ ನಿಮ್ಮ ಎದುರಲ್ಲಿದೆ. ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಕೊರತೆ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ಪೆಂಡಿಂಗ್ ಅಂದ್ರೆ ವೇಟಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಜೀವನದಲ್ಲಿಯೇ ಕೊರತೆಗಳು ಉಂಟೆಂಬುದು ಸತ್ಯ. ದುಷ್ಟನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ, ಬಲವಾಗಿ ಕಟ್ಟಿಟ್ಟಿದ್ದಾನೆ, ಹೌದು.
ಆತನು ಕಟ್ಟಿಡ್ಲಿಕ್ಕೆ ಕಾರಣ ಏನು, ಅದನ್ನು ಕಂಡುಹಿಡಿಬೇಕು. ನಾವು ಯಾವಾಗ ಬಿಡುಗಡೆ ಆಗ್ತೀವಿ ಗೊತ್ತುಂಟ? ದೇವರ ಚಿತ್ತವನ್ನು ನೆರವೇರಿಸ್ತಾ ಇರುವಾಗ ನಾವು ಬಿಡುಗಡೆ ಹೊಂದ್ತೀವಿ. ದೇವರ ಚಿತ್ತವನ್ನು ತಿಳಿದು ಅದರಂತೆ ನಡೆಯುವಾಗ ನಾವು ಬಿಡುಗಡೆ ಹೊಂದ್ತೀವಿ. ಅದಕ್ಕೆ ಮುಂದಿನ ಲೈನ್ ನೋಡಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಸಿ, ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು ಜೀಸಸ್. ಕರ್ತನ ಚಿತ್ತ ಏನು? ಏನ್ ನೆರವೇರ್ತಾ ಇದೆ ಪರಲೋಕದಲ್ಲಿ? ಜನರೆಲ್ಲ ರಕ್ಷಣೆ ಹೊಂದಬೇಕು. ಆತನ ರಾಜ್ಯ ಈ ಭೂಮಿಯಲ್ಲಿ ನಮ್ಮ ಸುತ್ತಮುತ್ತ ಪ್ರಕಟವಾಗಬೇಕು. ಅದು ಹೇಗೆ ಪ್ರಕಟವಾಗ್ತದೆ? ಅದ್ಭುತಗಳು, ರೋಗ ಸೌಖ್ಯಗಳು, ದೆವ್ವಗಳು ಓಡಿ ಹೋಗ್ತದೆ, ಶಾಪಗಳು ಮುರಿಯಲ್ಪಡ್ತದೆ, ಜನರ ಕಣ್ಣುಗಳು ತೆರೆಯಲ್ಪಡ್ತದೆ, ಯೇಸುವನ್ನು ಈಸಿಯಾಗಿ ನಂಬಲಿಕ್ಕೆ ಆರಂಭಿಸ್ತಾರೆ. ಪೌಲನು ಮತ್ತು ಸಿಲಾಸನು ಜೈಲಲ್ಲಿದ್ದಾಗ ಕಂಬಿಗಳನ್ನು ಒಡೆದವರಿಗೆ ಹೊರಗೆ ತರುವಾಗ ಅಲ್ಲಿದ್ದಂತ ಜೈಲರ್ ಅವನು ಅದನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟು ಅವನು ಆತನ ಇಡೀ ಕುಟುಂಬವು ರಕ್ಷಣೆಗೆ ಬರ್ತಾರೆ. ಒಂದೇ ರಾತ್ರಿಯಲ್ಲಿ ಅದ್ಭುತ ನಡೀತು. ಅವ್ರು ಏನ್ ಪ್ರಾರ್ಥನೆ ಮಾಡ್ತಿದ್ರು ಹೇಳಿ? ಪೌಲನು ಸೌಲನು ಏನ್ ಪ್ರಾರ್ಥನೆ ಮಾಡ್ತಿದ್ರು? ನಮಗೆ ಜೈಲಿಂದ ಬಿಡಿಸು ತಂದೆ, ನಮಗೆ ಹೊರಗೆ ಹೋಗ್ಬೇಕು, ನಿನ್ ಸೇವೆ ಮಾಡ್ಲಿಕ್ಕಿದೆ, ನಮ್ಮನ್ನು ಬಿಡಿಸು, ನಮ್ಮನ್ನು ಬಿಡಿಸು ಕರ್ತನೇ, ನಮ್ಮನ್ನು ಬಿಡಿಸು, ಈ ಜೈಲಿಂದ ಹೊರಗೆ ಹಾಕು, ಇಲ್ಲಿದ್ದಂತವರಿಗೆ ಬುದ್ಧಿ ಕೊಡು, ನಮ್ ತಪ್ಪಿಲ್ಲ ಅಂತ ತಿಳಿಸು. ಈ ರೀತಿ ಪ್ರಾರ್ಥನೆ ಮಾಡ್ಲೇ ಇಲ್ಲ. ಅವರು ಪ್ರಾರ್ಥನೆ ಮಾಡಿದ್ದು ಕೇವಲ ತಂದೆಯನ್ನು ಸ್ತುತಿಸ್ತಾ ಇದ್ರು, ದೇವರನ್ನು ಕೊಂಡಾಡ್ತಾ ಇದ್ರು, ಸ್ತೋತ್ರಗಳನ್ನು ಆಡ್ತಾ ಇದ್ರು. ದೇವರು ದೊಡ್ಡವನು, ನಿನಗೆ ಮಹಿಮೆ, ನಿಮಗೆ ಸ್ತೋತ್ರ. ಇಲ್ಲೇ ಇದೆ ನೋಡಿ ಲೈನ್, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನೀವು ಪರಿಶುದ್ಧರು, ನೀವು ಅದ್ಭುತರು, ನೀವು ಮಹಿಮೆಯಿಂದ ತುಂಬಿದವರು, ನೀನೇ ಆದಿಯು ಅಂತ್ಯನು, ನೀನೇ ರಾಜ್ಯನು, ನೀನೇ ನಿತ್ಯ ನಿತ್ಯವಾಗಿ ಬದುಕುವ ಆತನು, ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಮಹಿಮೆ ನಿನ್ನದು, ಸಾಮರ್ಥ್ಯವು ನಿನ್ನದು, ಶಕ್ತಿಯು ನಿನ್ನದು ಅಂತ ನಾವು ಅವ್ರನ್ನು ಕೊಂಡಾಡುವಾಗ ಇದನ್ನೇ ಮಾಡ್ತಾ ಇದ್ರು. ಯಾರು? ಪೌಲನು ಮತ್ತು ಸಿಲಾಸನು. ಅವರಿಗೆ ಗೊತ್ತಿಲ್ಲದ ಹಾಗೆ ಮುಂದಿದ್ದಂತ ಬೇಡಿಗಳು ಒಡೆದು ಚೂರು ಚೂರಾದವು. ಇವತ್ತು ಹೇಳ್ತಾ ಇದ್ದೇನೆ ಪ್ರಿಯರೇ, ನೀವು ಕೇವಲ ದೇವರನ್ನು ಮಹಿಮೆ ಪಡಿಸ್ತಾ ಆತನ ರಾಜ್ಯಕ್ಕೋಸ್ಕರ ದುಡಿಯೋದಾದ್ರೆ ನಮ್ಮ ಜೀವನದಲ್ಲಿ ಅದ್ಭುತಗಳಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಇದು ಯಾರಿಗೆ ಅರ್ಥ ಆಗಿದೆ ಅವರಿಗೋಸ್ಕರ ದೇವರನ್ನು ನಾನು ಕೊಂಡಾಡ್ತೇನೆ. ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ಸೇವೆಗಳಲ್ಲಿ ಅನೇಕ ವಿಧಗಳುಂಟು. ಪ್ರಾರ್ಥನೆ ಮೊದಲನೇದಾಯ್ತು, ಓದಿದೀವಿ ನಾವು ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಈ ತಿಮೋತಿ 2ನೇ ಅಧ್ಯಾಯ 1ನೇ ವಾಕ್ಯ ಓದಿದೀವಿ. 2, 3, 4 ಓದುವ. 1ನೇ ತಿಮೋತಿ 2ನೇ ಅಧ್ಯಾಯ ವಾಕ್ಯ 2, 3, 4. ಕ್ವಿಕ್. ನಮಗೆ ಸುಖ ಸಮಾಧಾನ ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಆಮೇನ್. ಆಮೇನ್. ನೋಡಿ, ದೇವರ ಚಿತ್ತ ಏನು? ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆ, ಒಂದು ನಿಮಿಷ, ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಗಾಗಿಯೂ ಯೋಗ್ಯವಾಗಿಯೂ ಅದೇ. ಏನು? 1ನೇ ವಾಕ್ಯದಿಂದ ಹೋದ್ರೆ, ಎಲ್ಲಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ಅರಸುಗಳಿಗೋಸ್ಕರ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದು ಏನು? ದೇವರ ಸನ್ನಿಧಿಯಲ್ಲಿ ಅದು ಮೆಚ್ಚುಗೆ ಆಗಿದೆ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವುದು ದೇವರ ಸನ್ನಿಧಿಯಲ್ಲಿ
ಮೆಚ್ಚುಗೆ ಆದಂತ ಕೆಲಸ. ಪ್ರೈಸ್ ದಿ ಲಾರ್ಡ್. ಈ ಮೆಚ್ಚುಗೆ ಆದ ಕೆಲಸ ಇವತ್ತಿಂದ ಮಾಡುವ. ಈ ಮೆಚ್ಚುಗೆಯಾಗಿ ಯೋಗ್ಯವಾಗಿಯೂ ಇದೆ. ಇನ್ನೊಂದು ಶಬ್ದ ಕೂಡ ನೋಡಿ, ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಆಹಾ, ಇದು ಸುಂದರವಾದಂತ ವಾಕ್ಯದ ಭಾಗಗಳು. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಇವತ್ತಿಂದ ನಮ್ಮ ಊರನ್ನು ನಾವು ಗುರುತಿಸ್ಕೊಳ್ಳೋಣ, ನಮ್ಮ ಅಕ್ಕಪಕ್ಕದ ಊರನ್ನು ಗುರುತಿಸ್ಕೊಳ್ಳೋಣ. ನಾವು ಪ್ರಾರ್ಥಿಸುವ, ತಂದೆಯೇ, ನಿನ್ನ ರಾಜ್ಯ ಇವರಲ್ಲಿ ಬರ್ಲಿ, ಇಲ್ಲಿ ನಿನ್ನ ರಾಜ್ಯ ಪ್ರಕಟವಾಗ್ಲಿ, ಸುವಾರ್ತೆ ಸಾರಲ್ಪಡ್ಲಿ, ಅವಸರಗಳು ಉಂಟಾಗ್ಲಿ, ಜನರ ರೋಗದಿಂದ ಬಿಡುಗಡೆ ಆಗ್ಲಿ, ಜನರು ದೆವ್ವದಿಂದ ಬಿಡುಗಡೆ ಆಗ್ಲಿ, ಜನರು ಬಂಧನಗಳಿಂದ ಬಿಡುಗಡೆ ಆಗ್ಲಿ, ಅವರಿಗೆ ಶುಭ ಸಂದೇಶ ಸಿಗಲಿ, ಯೇಸುವನ್ನು ಕಂಡುಕೊಳ್ಳಿ, ಅವರು ನಿತ್ಯ ಜೀವವನ್ನು ಪಡೆದುಕೊಳ್ಳಿ, ನರಕದಿಂದ ಬಚಾವಾಗ್ಲಿ. ತಂದೆ, ಕಾಪಾಡುವಂತ ಹಗಲು ರಾತ್ರಿ ನಾವು ವಿಜ್ಞಾಪನೆ ಪ್ರಾರ್ಥನೆಯನ್ನು ಮಾಡುವಾಗ ಈ ಪ್ರಾರ್ಥನೆ ಕೆಲಸ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಆಮೆನ್. ಸೊ ಇದನ್ನ ನಾವು ಮಾಡೋಣ. ಪ್ರೈಸ್ ದಿ ಲಾರ್ಡ್. ಈ ಒಂದು ಕೆಲಸ ಇವತ್ತಿಂದ ನಾವು ಆರಂಭಿಸಿದ್ರೆ ಕೆಲವು ದಿನಗಳ ನಂತರ ನಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಯಾಕೆಂದ್ರೆ ಆತನ ಕೆಲಸಕ್ಕೆ ನಾವು ಮೊದಲನೇ ಆದ್ಯತೆ ಕೊಡುವುದಾದ್ರೆ ನಮ್ಮ ಕೆಲಸವು ಸಹ ಸುಲಭವಾಗಿ ಆತನು ಮಾಡಿಕೊಡ್ತಾನೆ. ಎಲ್ರಿಗೂ ಅರ್ಥ ಆಗ್ತಿದೆ ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಜೀಸಸ್. ನೋಡಿ, ಸೇವೆಯಲ್ಲಿ ನಾನಾ ವಿಧಗಳುಂಟು. ಪ್ರಾರ್ಥನೆಯಿಂದ ಎಲ್ಲ ಆರಂಭ ಆಗ್ತದೆ. ಆಮೇಲೆ ಸುವಾರ್ತೆ ಸಾರುವುದು, ರೋಗಿಗಳಿಗೋಸ್ಕರ ಪ್ರಾರ್ಥಿಸುವುದು, ಸಹಾಯ ಮಾಡುವಂಥದ್ದು, ಟೀಚಿಂಗ್ ಮಾಡುವಂಥದ್ದು, ಪ್ರಸಂಗ ಮಾಡುವಂಥದ್ದು, ಅನೇಕ ಸೇವೆಗಳ ವಿಧಗಳಿದ್ದಾವೆ. ಸೇವೆಯಲ್ಲಿ ಅನೇಕ ವಿಧಗಳಿದ್ದಾವೆ. ನಿಮಗೋಸ್ಕರ ದೇವರು ಪ್ರತ್ಯೇಕವಾದಂತ ಗಿಫ್ಟ್ಗಳನ್ನು, ವರಗಳನ್ನು ನಮಗೆ ಕೊಟ್ಟಿದ್ದಾರೆ. ಹೌದಾ? ಕೆಲವರು ಕೇವಲ ಪ್ರಾರ್ಥನೆಯಲ್ಲಿಯೇ ದೇವರ ಕೆಲಸಗಳನ್ನು ಮಾಡ್ತಾರೆ, ಕೆಲವರು ಸುವಾರ್ತೆಯನ್ನು ಸಾರ್ತಾರೆ, ಕೆಲವರು ಕೌನ್ಸಿಲಿಂಗ್ ಮಾಡ್ತಾರೆ, ಕೆಲವರು ಧೈರ್ಯವನ್ನು ತುಂಬಿಸ್ತಾರೆ, ಕೆಲವರು ಏನಾದ್ರು ಒಂದು ಸಹಾಯ ಮಾಡಿ ಒಂದು ಸೇವೆ ಮಾಡ್ತಾರೆ. ಹೌದಾ? ನಾನಾ ವಿಧಗಳಾದ ಸೇವೆ ಉಂಟು. ಒಂದು ಗ್ಲಾಸ್ ನೀರು ಕೊಟ್ಟರು ಸಹ ಅದು ಸೇವೆನೆ. ಹಾಗಾದ್ರೆ ಯಾವ ಸೇವೆ ನಿಮ್ಮ ಕಣ್ಣೆದುರಲ್ಲಿದೆ ಆ ಸೇವೆಯನ್ನು ನೀವು ಮಾಡ್ತಾ ಹೋಗಿ. ಎಲ್ಲಕ್ಕಿಂತ ಮೊದಲು ಪ್ರಾರ್ಥನೆ, ಆದ್ರೆ ಅವಸರ ಸಿಕ್ಕಲ್ಲಿ ಚಿಕ್ಕದು ದೊಡ್ಡದು ಸೇವೆ ಮಾಡ್ತಾ ಇರಿ. ಆಮೇಲೆ ನೋಡಿ, ಬದಲಾವಣೆಗಳು ನಮ್ಮ ಜೀವನದಲ್ಲಿ ಖಂಡಿತವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ, ಸ್ತೋತ್ರ ತಂದೆ. ನೋಡಿ, ಇಲ್ಲಿ ಒಂದು ವಾಕ್ಯ ನಾವು ನೋಡಬಹುದು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ವಾಕ್ಯವನ್ನು ನೋಡಬಹುದು. ವಾಕ್ಯ 14ರಿಂದ ನಾವು ನೋಡಿದ್ರೆ ಅಲ್ಲಿ ನಮ್ಮ ತಾಲಂತುಗಳ ಬಗ್ಗೆ ನಾವು ನೋಡ್ಲಿಕ್ಕೆ ಸಿಗ್ತದೆ. ಒಬ್ಬನಿಗೆ 5 ತಾಲಂತು, ಇನ್ನೊಬ್ಬನಿಗೆ 2 ತಾಲಂತು, ಇನ್ನೊಬ್ಬನಿಗೆ 1 ತಾಲಂತು. ತಾಲಂತು ಅಂತ ಹೇಳಿದ್ರೆ ವರಗಳು, ನಮ್ದೇ ಆದಂತ ಟ್ಯಾಲೆಂಟ್ಸ್. ತಾಲಂತು ಅಂದ್ರೆ ಟ್ಯಾಲೆಂಟ್ಸ್ ಅಂದ್ರೆ ನಮ್ಗೆ ಆದಂತ ಒಂದು ಚತುರತೆ ದೇವರು ಕೊಟ್ಟಿರ್ತಾರೆ, ಸ್ಪೆಷಲ್ ವರ ಎಲ್ಲ ಕೊಟ್ಟಿರ್ತಾರೆ. ನಿಮ್ಮಲ್ಲಿ ಯಾವುದೋ ಒಂದು ಸ್ಪೆಷಲ್ ವರ ಇರ್ಬೋದು, ನನ್ನಲ್ಲಿ ಬೇರೆ ಒಂಥರ ವರಗಳಿರ್ಬೋದು. ಅವರವರಿಗೆ ಆದಂತ ಒಂದು ಸ್ಪೆಷಾಲಿಟಿ ಇದ್ದಿರ್ತದೆ. ದೇವರು ವರವಿಲ್ಲದೆ ಯಾರನ್ನೂ ಸಹ ಭೂಮಿಯಲ್ಲಿ ಕಳಿಸಿಲ್ಲ, ಇದು ಸತ್ಯ. ನಮಗೆ ಇದ್ದಂತ ವರದಲ್ಲಿ ನಾವು ಅದನ್ನು ಉಪಯೋಗಿಸಿಕೊಂಡು ನಾವು ಆ ಸೇವೆಯಲ್ಲಿ ತೊಡಗಿಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಉದಾಹರಣೆಗೆ ನಮ್ಮ ಸಭೆಯಲ್ಲಿ ಡ್ರೈವಿಂಗ್ ಗೊತ್ತಿದ್ದವರು ಡ್ರೈವಿಂಗ್ ಮಾಡಿ ಸೇವೆ ಮಾಡ್ತಾರೆ. ಅಡುಗೆ ಕೆಲಸ ಗೊತ್ತಿದ್ದವರು ಅಡುಗೆ ಸಂದರ್ಭದಲ್ಲಿ ಬಂದು ಸಹಾಯ ಮಾಡಿ ಅಡುಗೆ ಮಾಡಿ ಸೇವೆ ಮಾಡ್ತಾರೆ. ಅನೇಕರಿಗೆ ಅಡುಗೆ ಮಾಡುವ ಸೇವೆಯಲ್ಲಿ ಅಡುಗೆ ಮಾಡಿಕೊಟ್ಟು ಸೇವೆ ಮಾಡ್ತಾರೆ. ಇನ್ನು ಲೇಡೀಸ್ಗಳು ಇದ್ದಾರೆ. ಲೇಡೀಸ್ಗಳು ಸೇರಿ ಬಂದಾಗ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ, ಕಸ ಒದ್ದಿ ಕ್ಲೀನಿಂಗ್ ಮಾಡುವ ಸೇವೆಯನ್ನು ಮಾಡ್ತಾರೆ. ಇನ್ನು ಕೆಲವರು ತಮ್ಮಲ್ಲಿ ಆಗುವಂತ ಚಿಕ್ಕದೋ ದೊಡ್ಡದೋ ಧನ ಸಹಾಯವನ್ನು ಮಾಡಿ ಸೇವೆ ಮಾಡ್ತಾರೆ. ಈ ರೀತಿಯಾಗಿ ನಮ್ಮದೇ ಆದಂತ ಜೀವನದಲ್ಲಿ ಅವಸರಗಳು ಬೇಕಾದಷ್ಟು ಕರ್ತನು ಕೊಡ್ತಾ ಇರ್ತಾರೆ. ನಮ್ಮ ಮುಂದೆ ವಿಶ್ವಾಸಿ ಅಥವಾ ಅವಿಶ್ವಾಸಿ ಯಾರೇ ಆಗಿರ್ಬೋದು, ನಾವು ಆ ಚಿಕ್ಕ ಸಹಾಯ ದೇವರು ನಮ್ಮ ಮುಂದೆ ತಂದುವಾಗ
ಅದನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದೇ ಸೇವೆ. ನಾವು ಅದನ್ನು ಮಾಡುವಾಗ ನಮ್ಮ ಕೆಲಸವು ಸಹ ಸ್ವಾಮಿ ಮಾಡಿಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಖಂಡಿತವಾಗಿ ನಂಬಿ ಇದನ್ನೆಲ್ಲ. ನಮ್ಮ ಜೀವನದಲ್ಲಿ ಕೆಲಸಗಳಾಗ್ಬೇಕಾ, ಅದ್ಭುತಗಳಾಗ್ಬೇಕಾ, ಆಗದೆ ಇರುವಂತ ನಿಂತಿರುವಂತ ಕೆಲಸಗಳು ನಡಿಬೇಕಾ, ನಾವು ಪರರಿಗೋಸ್ಕರ ದುಡಿಯೋಣ. ಪರರಿಗೋಸ್ಕರ ದುಡಿಯೋದು ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕೋಸ್ಕರ ದುಡಿಯುವಂತದ್ದಾಗಿದೆ. ಅದು ಅವಿಶ್ವಾಸಿಗಳು ಸಹ ಆಗ್ಲಿ, ಯಾವುದೋ ಒಂದು ಸಹಾಯ ಕೇಳಿದ್ರೆ ಅವರಿಗೆ ಮಾಡುವ. ನಮ್ಮಲ್ಲಿರುವಂತಹ ಒಳ್ಳೆ ಗುಣ ನೋಡಿ ನಮ್ಮ ತಂದೆಯಾದ ದೇವರನ್ನು ಅವ್ರು ಹೊಗಳ್ತಾರೆ. ನಾವು ಕೆಲವೊಮ್ಮೆ ಯೇಸುವನ್ನೇ ಸಾರ್ಬೇಕಂತ ಇಲ್ಲ, ಒಳ್ಳೆತನವನ್ನು ಸಾರ್ಲಿಕ್ಕೆ ಪ್ರಯತ್ನ ಪಡೋಣ. ಬೆಳಿಗ್ಗೆ ಇವತ್ತು ಯಾರೋ ನನಗೆ ಕಾಲ್ ಮಾಡಿದ್ರು, ಅನೇಕ ದಿನಗಳ ನಂತರ. ಹಾಗೆ ಪರಿಚಯದವರೇ, ಒಬ್ರು ಸ್ನೇಹಿತರು, ಅಪರೂಪ ಎಲ್ಲಾರು ಸಿಗ್ತಾರೆ. ಸಡನ್ ಆಗಿ ಕಾಲ್ ಬಂತು. ಹೇಳಿದ್ರು, ನನಗೊಂದು ಚಿಕ್ಕ ಸಹಾಯ ಬೇಕು, ನಾನು ನಿಮ್ಮ ಅಕೌಂಟ್ ಅಲ್ಲಿ ಸ್ವಲ್ಪ ಹಣ ಹಾಕ್ತೀನಿ, ಅದು ತೆಗೆದುಕೊಂಡು ಹೋಗಿ ಕ್ಯಾಶ್ ತೆಗೆದು ಅಲ್ಲಿ ನಿಮ್ಮ ಊರಲ್ಲಿ ಒಬ್ಬರು ನಮ್ಮ ಸಂಬಂಧಿಕರಿದ್ದಾರೆ, ಅವರು ಮೆಡಿಕಲ್ಗೆ ಬಿಲ್ ಕಟ್ಲಿಕ್ಕೆ ಅವರಿಗೆ ಹಣ ಇಲ್ಲ, ಅವರಿಗೆ ಜಸ್ಟ್ ತೆಗೆದುಕೊಂಡು ಹೋಗಿ ಕೊಡ್ತೀರಾ ಅಂತ ಕೇಳಿ. ಆ ಸಂದರ್ಭದಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಆದ್ರೂ ಸಹ ಹೇಳಿದೆ ಆಯ್ತು ಮಾಡ್ತೀನಿ ಅಂತ. ಅವರು ಕಳಿಸಿದ್ರು, ನಾನು ತೆಗೆದುಕೊಂಡು ಹೋಗಿ ಅವರ ಕೈಯಲ್ಲಿ ಕೊಟ್ಟೆ. ಆ ವ್ಯಕ್ತಿಯನ್ನು ನೋಡುವಾಗ ಅವ್ರು ತುಂಬಾ ಸಂತೋಷ ಆದ್ರು. ಅವ್ರ ಹತ್ರ ಮಾತಾಡಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ. ಒಂದು 10-15 ಮಿನಿಟ್ಸ್ ನನ್ನ ಖರ್ಚಾಯ್ತು. ನಾನು ಜಸ್ಟ್ ಉದಾಹರಣೆ ಹೇಳ್ತಾ ಇದ್ದೀನಿ. ಈ ರೀತಿ ಅನೇಕ ಕೆಲಸಗಳು ನನ್ನ ಮುಂದೆ ಬರ್ತಾ ಇರುವಾಗ ಮಾಡ್ತಾ ಇರ್ತೀನಿ. ಈ ರೀತಿ ಚಿಕ್ಕದು ದೊಡ್ಡದು ಯಾವುದೇ ರೀತಿಯ ಸಹಾಯ ನಾವು ಮಾಡ್ಬೇಕು ಒಬ್ಬರಿಗೋಸ್ಕರ. ನಾವು ಬೇರೆಯವರಿಗೋಸ್ಕರ ಮಾಡುವಾಗ ನಮಗೋಸ್ಕರನು 10 ಜನರನ್ನು ದೇವರು ತಯಾರು ಮಾಡಿರ್ತಾರೆ ನಮಗೆ ಸಹಾಯ ಮಾಡ್ಲಿಕ್ಕೆ. ಆಮೇನ್. ಇದೇ ಸೇವೆ, ಇದೇ ಪ್ರೀತಿ, ಇದೇ ದೇವರ ಚಿತ್ತ, ಇದೇ ದೇವರ ರಾಜ್ಯ. ಒಳ್ಳೇದು ನಮ್ಮ ಮಧ್ಯದಲ್ಲಿ ಇಲ್ಲದೆ ಇದ್ರೆ ಮತ್ತೆ ಎಲ್ಲಿ ಭೂಮಿಯಲ್ಲಿ ಸಿಗ್ತದೆ? ದೇವರು ಒಳ್ಳೆಯವನು ತಾನೆ. ನಮ್ಮ ದೇವರು ಒಳ್ಳೆಯವನು ಇರುವಾಗ ಆತನ ಮಕ್ಕಳಾಗಿರುವವರು ನಾವು ಎಷ್ಟು ಒಳ್ಳೆಯವರಾಗಿ ದೇವರ ನಿಜವಾದ ಸ್ವಭಾವವನ್ನು ನಮ್ಮ ಮುಖಾಂತರ ಈ ಲೋಕಕ್ಕೆ ಕೊಡುವಾಗಲೇ ಆ ಸುವಾರ್ತೆ ದೃಢಗೊಳ್ಳುವುದು. ಆಮೇನ್. ಪ್ರೈಸ್ ದಿ ಲಾರ್ಡ್. ನಾನು ಹೆಚ್ಚು ಎಳೆಯಲ್ಲ, ಇನ್ನೊಂದು ವಾರ್ತೆ ಓದಿ ನಾನು ನಿಲ್ಲಿಸ್ತೇನೆ. ಈ ವಾರ್ತೆಯನ್ನು ನಾವು ಓದುವ 26ನೇ ವಾರ್ತೆಯಲ್ಲಿ ನೋಡಿ, ಈ ತಾಲಂತು ಕೊಟ್ಟವರಿಗೆ ಹೇಳ್ತಾರೆ, 5 ತಾಲಂತು ಕೊಟ್ಟವನು 10 ಮಾಡ್ಕೊಳ್ತಾನೆ, 2 ಕೊಟ್ಟವನು ಇನ್ನು 2 ಮಾಡಿ 4 ಮಾಡ್ತಾನೆ. ಅವರಿಗೆ ಒಳ್ಳೆಯ ಆಳು ಅಂತ ಹೆಸರು ಹೇಳ್ತಾರೆ. ಆದ್ರೆ 1 ತಾಲಂತು ಕೊಟ್ಟವನು ಅದನ್ನು ಡಬಲ್ ಮಾಡದೆ ಅದನ್ನು ಮಣ್ಣಲ್ಲಿ ಉಗ್ದಿರ್ತಾನೆ. ತಪ್ಪು ತಿಳ್ಕೊಳ್ತಾನೆ, ಅವನು ಕೆಲಸನೇ ಮಾಡೋದಿಲ್ಲ. ಆತನಿಗೆ ಹೇಳುವಂತ ಮಾತಿದಾಗಿದೆ. 26ನೇ ವಾಕ್ಯ ಓದಿ. ಮತ್ತಾಯ 25-26. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿರುವಲ್ಲಿ ಕೊಯ್ಯುವವನು, ತೂರಿದವರಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡ್ಕೊಳ್ಳುತ್ತಿದ್ದೇನು ಎಂದು ಹೇಳಿ ತನ್ನ ಸೇವಕರಿಗೆ ಸಾಕು ಅವನಿಂದ ಸಾಕು. ನೋಡಿ, ನಮ್ಗೆ ಗೊತ್ತಿದೆ ಆ ಸ್ಟೋರಿ. ಇಲ್ಲಿ ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು. ನೋಡಿ, 5 ಕೊಟ್ಟಿದ್ದೆ, ಇನ್ನು 5 ಮಾಡಿ 10 ಮಾಡಿದ್ರು. 2 ಕೊಟ್ಟವನು 4 ಮಾಡಿಕೊಂಡ. ನಿನಗೆ 1 ಕೊಟ್ಟಿದ್ದು 1 ಇಟ್ಕೊಂಡಿದ್ದೆ, 2 ಯಾಕೆ ಮಾಡಿಲ್ಲ? ನೀನು ಮೈಗಳ್ಳನಾದ ಕೆಟ್ಟ ಆಳು. ಪ್ರೈಸ್ ದಿ ಲಾರ್ಡ್. ನಾವು ಕೆಟ್ಟ ಆಳು ಆಗಿರ್ಬಾರ್ದು. ನೋಡಿ, ಯೇಸುವನ್ನು ಹಿಂಬಾಲಿಸುವವರು ಪ್ರತಿಯೊಬ್ಬರು ಆಳುಗಳೇ, ನಮ್ಮೆಲ್ರಿಗೂ ಕೆಲಸ ಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಬೇಡಿ, ಸಭೆ ನಡೆಸುವ ಸೇವಕರು ಮಾತ್ರ ಸೇವೆ ಮಾಡುವ ಆಳುಗಳು ಅಂತ ಅಲ್ಲ. ಯೇಸುವನ್ನು ನಂಬುವವರು ಎಲ್ಲರೂ ಆತನ ಶಿಷ್ಯರುಗಳು. ಎಲ್ಲರಿಗೂ ಸೇವೆ ಇದೆ. ಅದು ಕಸ ಗುಡಿಸುವುದರಿಂದಾಗ್ಲಿ, ಮತ್ತೆ ಡ್ರೈವಿಂಗ್ ಆಗ್ಲಿ, ಆಹಾರ ಅಡುಗೆ ಮಾಡುವುದಾಗ್ಲಿ, ಹಣ ಸಹಾಯ ಆಗ್ಲಿ, ಇನ್ನಿತರೆ ಆಸ್ಪತ್ರೆ ಸೇವೆ ಆಗ್ಲಿ, ರೋಗಿಗಳ ಸೇವೆ ಆಗ್ಲಿ, ಸುವಾರ್ತೆಯನ್ನು ಸಾರುವ ಸೇವೆ ಆಗ್ಲಿ, ಪ್ರಾರ್ಥನೆ ಸೇವೆ ಆಗ್ಲಿ, ಯಾವುದೇ ಪ್ರಕಾರದ ಸೇವೆ ಆಗ್ಲಿ, ಎಲ್ಲರಲ್ಲಿ ಒಂದೊಂದು ಪ್ರತ್ಯೇಕವಾದ ಸೇವೆ ಕೊಟ್ಟಿದ್ದಾರೆ. ಅದನ್ನ ನಾವು ಬಿಡದೆ ಮಾಡ್ತಾ ಇರ್ಬೇಕು. ಅದೇ ನಂಬಿಗಸ್ತನಾದ ಆಳು ಅಂತ ಅವಾಗ ಹೇಳ್ತಾರೆ ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಮೈಗಳ್ಳನಾದ ಕೆಟ್ಟ ಆಳು ನೀನು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. 30ನೇ ವಾಕ್ಯ ನೋಡಿ, ಓದಿ. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು
ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿನೂ ಇರುವವು. ನೋಡಿ, ಕೆಲಸಕ್ಕೆ ಬಾರದ ಆಳು ಎಲ್ಲಿ ಹೋಗ್ತಾರೆ? ಕತ್ತಲೆಗೆ. ಅಲ್ಲಿ ಗೋಳಾಟ ಇರ್ತದೆ. ನೋಡಿ, ನಮಗೆ ಕೊಟ್ಟಂತ ಯಾವುದೇ ಕೆಲಸ ಎಲ್ಲಕ್ಕಿಂತ ಮೊದಲು ಅಟ್ಲೀಸ್ಟ್ ಪ್ರಾರ್ಥನೆಯಿಂದ ನಾವು ಆರಂಭಿಸ್ಬೋದು. ಹೌದಾ? ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ ಇವತ್ತು? ನಮಗೋಸ್ಕರ ಅಲ್ವಾ? ನಾವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋ. ಬೇರೆಯವ್ರು ಎಲ್ಲಿದ್ದಾರೆ? ನಮ್ಮ ಅಕ್ಕಪಕ್ಕದಲ್ಲಿ ಒಂದು 10 ಜನರನ್ನ ನೆನ್ಸ್ಕೊಳ್ಳೋಣ, 10 ಮನೆಗಳನ್ನ ನೆನ್ಸ್ಕೊಳ್ಳೋಣ, ನಮ್ಮ ಊರಲ್ಲಿರುವಂತ ಅವರನ್ನೆಲ್ಲ ನೆನ್ಸ್ಕೊಳ್ಳೋಣ. ಒಂದು ಊರಿಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡೋ, ಸಾಕು. ಒಂದು ಊರಲ್ಲಿ ಎಷ್ಟೋ 1000 ಜನ ಸಿಗ್ತಾರೆ. ಇಷ್ಟು ಜನರಿಗೋಸ್ಕರ ಹಗ್ಲು ರಾತ್ರಿ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಅದ್ಭುತ ಆಗುದು. ಕೇಳಿದ್ರೆ ಕೊಡ್ತಾರಂತೆ. ನಾವು ಆತ್ಮಗಳನ್ನು ಕರ್ತನ ರಾಜ್ಯಗೋಸ್ಕರ ಕೇಳು. ಕೇಳಿರಿ ಕೊಡುವೆನು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲ್ಪಡುವುದು. ಇಲ್ಲಿ ದೇವರ ರಾಜ್ಯ ಓಪನ್ ಆಗ್ಲಿ ಅಂತ ನಾವು ತಟ್ಟುವ, ದೇವರ ಮುಂದೆ ತಟ್ಟುವ. ತಂದೆ, ಇಲ್ಲಿ ಬಾಗಿಲುಗಳನ್ನು ತೆರೆ, ಹೊಸ ಹೊಸ ಮನೆಗೆ ಬಾಗಿಲುಗಳನ್ನು ತೆರೆ, ಹೊಸ ಹೊಸ ಕುಟುಂಬದಲ್ಲಿ ಬಾಗಿಲುಗಳನ್ನು ತೆರೆ ಅಂತ ನಾವು ಪ್ರಾರ್ಥಿಸುವ. ಸ್ವಾರ್ಥಿ ಆಗದೆ ಇರೋಣ. ಪ್ರೈಸ್ ದಿ ಲಾರ್ಡ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಕೇಳಿಸ್ತಾ ಇದ್ದೀರಾ ಎಲ್ರಿಗೂ? ಅರ್ಥ ಆಗ್ತಿದ್ಯಾ? ಇದು ನಿಜವಾಗಿಯೂ ಬಿಡುಗಡೆ ಒಂದು ಸಂದೇಶ. ನಮ್ಮ ಜೀವನದಲ್ಲಿ ಬಿಡುಗಡೆ ಆಗ್ಬೇಕಾದ್ರೆ ನಾವು ಸೇವೆಯಲ್ಲಿ ಇಳಿಯೋಣ. ಮೊದಲನೇದಾಗಿ ಪ್ರಾರ್ಥನೆ ಸೇವೆಯಲ್ಲಿ ಇಳಿಯೋಣ. ಅಲ್ಲಿಂದ ಆರಂಭಿಸುವಾಗ ದೇವರು ನಮ್ಮ ಕೈಯಲ್ಲಿ ಕೆಲಸಗಳನ್ನು ಕೊಡ್ತಾರೆ. ಆ ಕೆಲಸವನ್ನು ನಾವು ಜವಾಬ್ದಾರಿಯುತವಾಗಿ ಮಾಡುವಾಗ ಅದು ನಮ್ಮ ಜೀವಿತವನ್ನೇ ಆಶೀರ್ವದಿಸ್ತದೆ. ಮತ್ತಾಯ 6:33 ಪ್ರಕಾರ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ದೇವರ ರಾಜ್ಯ ಮೊದಲು, ಎಲ್ಲಕ್ಕಿಂತ ಮೊದಲು ದೇವರ ರಾಜ್ಯ, ಎಲ್ಲಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥನೆ, ಸ್ವಾರ್ಥ, ಸೇವೆ, ಇವನ್ನೆಲ್ಲ ನಾವು ಮಾಡ್ತಾ ಇರೋಣ. ಆಮೇಲೆ ಬನ್ನಿ ಪ್ರಾರ್ಥನೆ ಮಾಡುವ. ನಿಮಗೆ ಈ ಸಂದೇಶದ ಭಾಗ ತಿಳಿದಿರುವುದಾದರೆ ದೇವರನ್ನು ನಾನು ಕೊಂಡಾಡ್ತೇನೆ. ಇದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ತಾ ಇರುವುದಾದ್ರೆ ಖಂಡಿತ ದೇವರ ಚಿತ್ತ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ನಿಂತಿರುವ ಕಾರ್ಯಗಳೆಲ್ಲ ಕರ್ತನು ನಡೆಸಿಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅವರ ಚಿತ್ತವಾಗಿದೆ. ನಾವು ಸಹ ಬಿಡುಗಡೆ ಹೊಂದಬೇಕು, ನಮ್ಮ ಜೀವನದಲ್ಲಿ ಕಾರ್ಯಗಳಾಗಬೇಕು ಎಂಬುದು ದೇವರ ಚಿತ್ತವಾಗಿದೆ. ಥ್ಯಾಂಕ್ ಯು ಜೀಸಸ್. ಬನ್ನಿ ಪ್ರಾರ್ಥಿಸೋಣ. ತಂದೆಯೇ, ನಿಮಗೆ ಸ್ತೋತ್ರ. ನಿನ್ನ ವಾಕ್ಯದ ಪ್ರಕಾರ ಸ್ವಾಮಿ, ನಮ್ಮ ಜೀವನದಲ್ಲಿ ಮೊದಲನೇದಾಗಿ ನಿಮ್ಮ ರಾಜ್ಯದ ಕೆಲಸದಲ್ಲಿ ನಾವು ಆದ್ಯತೆಯನ್ನು ಕೊಡಬೇಕು, ಅದನ್ನು ನಾವು ಮಾಡಬೇಕು ಎಂಬುದಾಗಿ ತಿಳಿದುಕೊಂಡಿದ್ದೇವೆ. ಅದನ್ನು ನಿಷ್ಠಾವಂತರಾಗಿ, ಸತ್ಯವಂತರಾಗಿ ನಾವು ಮಾಡ್ಲಿಕ್ಕೆ, ಅದು ಸ್ವಲ್ಪವಾದ್ರೂ ಸರಿ, ಅದು 1 ತಾಲಂತ ಆದ್ರೂ ಸರಿ, 2 ತಾಲಂತ ಆದ್ರೂ ಸರಿ, 5 ಆದ್ರೂ ಸರಿ, ಸ್ವಲ್ಪದಲ್ಲಿ ಆಗಿರುವವನಿಗೆ ಹೆಚ್ಚನ್ನು ಕೊಡಲ್ಪಡುವುದು ಅಂತ ನಿನ್ನ ವಾಕ್ಯದಲ್ಲಿ ಹೇಳಿದ್ಯಾ. ಅದರಂತೆ ಸ್ವಾಮಿ, ನಮ್ಮ ಇಲ್ಲಿ ಸೇರಿರುವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವ ಕೆಲಸ ಕೊಟ್ಟಿದ್ಯಾ ಅದನ್ನು ನಂಬಿಗಸ್ತರಾಗಿ ಮಾಡ್ಲಿಕ್ಕೆ ಅವರಿಗೆ ಸಹಾಯ ಮಾಡು. ಅದನ್ನು ಮಾಡ್ತಾ ಇರುವಾಗ ಅವರ ಜೀವಿತದ ಎಲ್ಲಾ ಅವಶ್ಯಕತೆಗಳನ್ನು ನೀನು ನೀಗಿಸುವೆ, ದೊರಕಿಸುವೆ ಎಂದು ವಾಗ್ದಾನ ಮಾಡಿದ್ದೆ ಸ್ವಾಮಿ. ಅದು ಅವರ ಜೀವಿತದಲ್ಲಿ ಅದು ಹಾಗೆಯೇ ನಡೆಯಲಿ ಕರ್ತನೆ. ಎಲ್ಲರೂ ಸೇವೆ ಮಾಡುವರಾಗಲಿ, ಎಲ್ಲರ ಜೀವಿತದಲ್ಲಿಯೂ ನಿನ್ನ ಸಹಾಯವು ದೊರಕಲಿ ಕರ್ತನೆ. ಅವರ ಜೀವಿತದ ಕೊರತೆಗಳೆಲ್ಲ ನೀಗಿ ಹೋಗಲಿ, ಅವರ ಕಣ್ಣೀರನ್ನೆಲ್ಲ ಒರೆಸಿ ಕರ್ತನೆ, ಅವರನ್ನು ಬಲಪಡಿಸಿ ನಿನ್ನ ರಾಜ್ಯದ ಸೇವೆಯನ್ನು ಮಾಡಿಸಿಕೋ. ಅದೇ ತರ ಅವರ ಜೀವಿತವನ್ನು ಸಹ ಆಶೀರ್ವದಿಸಿ ಸಮಾಧಾನವನ್ನು ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ ತಂದೆ. ನೀನು ಒಳ್ಳೆಯ ತಂದೆಯು, ನೀನು ಪ್ರೀತಿಯ ತಂದೆಯು, ನಿನ್ನ ವಾಗ್ದಾನಗಳು ಸತ್ಯವಾದವು ಸ್ವಾಮಿ. ನೀನೆಂದಿಗೂ ಸುಳ್ಳಾಡುವವನಲ್ಲ, ನೀನು ಸತ್ಯವನ್ನೇ ನಡೆಸುವ ದೇವರಾಗಿದ್ಯಾ. ಹಾಗಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ, ನಿಮ್ಮನ್ನು ಮಹಿಮೆ ಪಡಿಸ್ತೇವೆ ಕರ್ತನೆ. ನಿಮಗೆ ಆರಾಧನೆ ಕರ್ತನೆ, ನಿಮಗೆ ಸ್ತೋತ್ರ ಕರ್ತನೆ, ನಿಮಗೆ ವಂದನೆ ಕರ್ತನೆ. ರಾಜ್ಯನೇ, ಪ್ರೀತಿಯ ಕರ್ತನೆ, ನಿಮಗೆ ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ, ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ಎಲ್ಲಾ ಮಹಿಮೆಯು, ಎಲ್ಲ ಆದರವು, ಘನವು, ಮಾನವು, ಸ್ತುತಿಯು, ಪ್ರಶಂಸೆಯು ನಿಮ್ಮ ಪರಿಶುದ್ಧ ನಾಮಕ್ಕೆ ಸಲ್ಲಿಸ್ತೇವೆ ತಂದೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಮಾಡುವರಾಗಿದ್ದೇವೆ. ಆಮೇನ್. ಆಮೆನ್.
ಆಮೇನ್ ಆಮೇನ್ ಆಮೇನ್.